ಯೋಗಾಶ್ರಮದ ಸಿದ್ದೇಶ್ವರ ಮಹಾಸ್ವಾಮಿಗಳು ರಚಿತವಾದಂಥ ಸಿದ್ಧಾಂತ ಶಿಖಾಮಣಿ ಗ್ರಂಥದ ಸಾರವನ್ನು ಪ್ರಸ್ತುತಪಡಿಸಲು ತಾವೆಲ್ಲ ಆಲಿಸಬೇಕು ಅಂತೇಳಿ ಅನ್ನಿಸ್ತು. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀಮತ್ ಸಿದ್ಧಾಂತ ಶಿಖಾಮಣಿ ಪರಮ ಪೂಜ್ಯ ಮಲ್ಲಿಕಾರ್ಜುನ ಶಿವಯೋಗಿಗಳ ಪ್ರವಚನ. ಆ ಪ್ರವಚನದ ಸಾರವನ್ನು ಸಂಗ್ರಹಿಸಿದ ಅವರ ಶಿಷ್ಯರಾದ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು, ಜ್ಞಾನಯೋಗಾಶ್ರಮ ಬಿಜಾಪುರ. ಈ ಒಂದು ಗ್ರಂಥದ 5ನೇ ಪರಿಚ್ಛೇದದ ಶ್ಲೋಕಗಳನ್ನು ನಾವು ಅವಲೋಕನ ಮಾಡ್ತಾ ಇದ್ದೇವೆ. ಯಾರು ಪುಣ್ಯವನ್ನು ಅಧಿಕ ಮಾಡಿಕೊಂಡು ಪಾಪವನ್ನು ನಷ್ಟ ಮಾಡಿಕೊಂಡ್ರು ಅಂತ ಒಂದು ಶುದ್ಧ ಅಂತಃಕರಣ, ನಿಷ್ಕಾಮ ಕರ್ಮ ನಿಷ್ಕಾಮ ಉಪಾಸನೆ ಮಾಡಿ ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಸಾಧನೆ ಮಾಡಿದಂಥ ಪುಣ್ಯವಂತರಿಗೆ ಏನು ಕಾಣ್ತದ? ಪರಮಾತ್ಮನ ಒಂದು ವಿಚಾರ ತಿಳಿತದ, ಅರ್ಥ ಆಗ್ತದ. ಯಾರಿಗೆ ಆ ರೀತಿ ನಿಷ್ಕಾಮ ಕರ್ಮ ಇಲ್ಲ, ಸಕಾಮ ಕರ್ಮ ಸಕಾಮ ಉಪಾಸನೆ ಮಾಡಿ ಪಾಪ ಬುದ್ಧಿಯನ್ನೇ ಒಳಗೆ ತುಂಬಿಕೊಂಡಂತ ನಾನು ನನ್ನದು ಇನ್ನಷ್ಟು ಬೇಕು ಮತ್ತಷ್ಟು ಬೇಕು ಅಂತ ಆಸೆ ಪಾಪಿ ತುಂಬಿಕೊಂಡಂತ ಪಾಪಿಷ್ಟ್ರಿಗೆ ಬರೀ ಲೋಕದ ವಸ್ತುಗಳೇ ಕಾಣ್ತವೆ, ಲೌಕಿಕ ವಸ್ತುಗಳು ಕಾಣ್ತವೆ ಹೊರತು ಆ ವಸ್ತುಗಳ ಹಿಂದೆ ಇರುವ ಪರಮಾತ್ಮ ಕಾಣುವುದಿಲ್ಲ. ಅದಕ್ಕೆ ಆ ಪರಮಾತ್ಮ ಹೆಂಗದನ? ಈ ಒಂದು ಪಿಂಡಸ್ಥಲಿ ಆದವನಿಗೆ ಪರಮಾತ್ಮನ ಲಕ್ಷಣವನ್ನ ಗುರುಗಳು ಹೇಳ್ತಾ ಇದ್ದಾರೆ. ಅದರ ಪೈಕಿ ಏಕ ಏವ ಶಿವ ಸಾಕ್ಷಾತ್ ಸಚ್ಚಿದಾನಂದಮಯೋ ವಿಭು ನಿರ್ವಿಕಲ್ಪೋ ನಿರಾಕಾರೋ ನಿರ್ಗುಣೋ ನಿಷ್ಪ್ರಪಂಚಕಃ. ಈ ಗುಣಗಳ ಪೈಕಿ ಏಕ ಏವ ಅನ್ನೋದ್ರದ್ದು ಹೇಳಿದೆವು, ಶಿವ ಸಾಕ್ಷಾತ್ ಅನ್ನೋದ್ರ ಬಗ್ಗೆ ಹೇಳಿವಿ, ಚಿನ್ಮಯ ಅಂತ ಹೇಳಿವಿ. ಈಗ ಆನಂದಮಯ ಅಂತ ಹೇಳಾಗ್ತದೆ. ಶಿವ ಸಾಕ್ಷಾತ್ ಚಿದಾನಂದಮಯೋ ಅಂತಂದದಕ್ಕೆ ಈಗ ಇದ್ರೊಳಗೆ ಆನಂದಮಯ. ಆನಂದ ಪರಮಾತ್ಮನ ಲಕ್ಷಣನೇ ಆನಂದ. ಜೀವ ಶಿವನಾಗುವುದು ಅಂತಂದ್ರ ಯಾವಾಗ ಯಾವಾಗ ಈ ಜೀವ ಆನಂದವಾಗಿರ್ತಾನ ಅದು ಶಿವನ ಸ್ವರೂಪನೇ ಆಗಿರ್ತಾನ. ಆನಂದ ಇರೋದೇ ಶಿವನ ಸ್ವರೂಪ. ಆ ಆನಂದ ಶಾಶ್ವತವಾದ ಆನಂದ ಆಗಬೇಕು. ಒಮ್ಮೆ ಬರುವ, ಒಮ್ಮೆ ಇರುವ, ಒಮ್ಮೆ ಹೋಗುವ, ಒಮ್ಮೆ ಹೆಚ್ಚಾಗುವ, ಒಮ್ಮೆ ಕಡಿಮೆ ಆಗುವ ಆನಂದಕ್ಕ ಆನಂದ ಅನ್ನಂಗಿಲ್ಲ. ದುಃಖ ರಹಿತವಾದಂಥ ಆನಂದ, ಶೋಕರಹಿತವಾದ ಆನಂದ, ಅಂತ ಆನಂದ ಇಲ್ಲಿ ಹೇಳ್ತಾ ಇರೋದು. ಅದಕ್ಕೆ ಆ ಪರಮಾತ್ಮ ಆನಂದ ರೂಪ ಅದನ. ಜೀವ ದುಃಖದಾಗ ಯಾಕ? ಅವನಿಗೆ ಇವನಿಗೆ ಏನ್ ವ್ಯತ್ಯಾಸ? ಅದನ್ನ ಸ್ವಚ್ಛ ತಿಳಿಸಿ ಹೇಳಕತ್ತಾರ. ವಿಶ್ವದ ಪ್ರತಿ ವಸ್ತು ಅಂತಂದ್ರ ಆ ವಸ್ತುವಿನೊಳಗ ನಿಮ್ಮ ಶರೀರನು ಬರ್ತದ ಇಲ್ಲ?
ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರನೂ ಅದು ವಿಶ್ವದ ವಸ್ತುಗಳ ಪಟ್ಟಿಯಲ್ಲಿ ಬರ್ತದ ಇಲ್ರಿ ಅದು? ಪಂಚಭೂತಗಳಿಂದ ಆದಂತ ಎಲ್ಲ ಪ್ರಾಪಂಚಿಕ ವಸ್ತುಗಳೆಲ್ಲ ವಿಶ್ವದ ವಸ್ತುಗಳೇ ಅವು. ಪ್ರತಿ ವಸ್ತು ಏನದಂದ್ರೆ ಸಾವಯವ. ಪರಮಾತ್ಮ ಹೆಂಗದನ? ನಿರವಯವ, ಅವಯವ ಉಳ್ಳವನು ಜೀವ. ಪರಮಾತ್ಮ ಅವಯವ ರಹಿತ. ಅವಯವಗಳು ಅಂತಂದ್ರೆ ಕೈ, ಕಾಲು, ಕಣ್ಣು, ಮೂಗು, ಬಾಯಿ ಏನದವ ಇವೆಲ್ಲ ಅವಯವಗಳು. ಪರಮಾತ್ಮ ಚಲಿಸ್ಬೇಕಾದ್ರ ಅವನು ಕಾಲಿಲ್ಲದೆ ಚಲಿಸ್ತಾನ. ಮನುಷ್ಯ ಚಲಿಸ್ಬೇಕಾದ್ರ ಅವನಿಗೆ ಕಾಲು ಬೇಕು. ಪರಮಾತ್ಮಗ ನೋಡ್ಬೇಕಾದ್ರ ಕಣ್ಣು ಇಲ್ಲದೆ ನೋಡ್ತಾನ. ಮನುಷ್ಯ ನೋಡ್ಬೇಕಾದ್ರೆ ಅವನಿಗೆ ಕಣ್ಣು ಬೇಕು. ಹಂಗ ಇವನಿಗೆ ಅವಯವ ಇದ್ರೆ ಇವೊಂದು ಆಟ ನಡೀತದೆ. ಅವ ಅವಯವ ಇಲ್ಲದೆ ಏನೆಲ್ಲ ಮಾಡುವಂತ ಸಾಮರ್ಥ್ಯ ಆ ಪರಮಾತ್ಮನಿಗೆ. ಜೀವ ಅವಯವ, ಸಾವಯವ. ಬ್ರಹ್ಮ ಅಥವಾ ಶಿವ ನಿರವಯವ. ಅದಕ್ಕೆ ಈ ಅವಯವಗಳೇ ನಮ್ಮ ದುಃಖಕ್ಕೆ ಕಾರಣ. ಅವಯವಗಳು ಮತ್ತು ಅವಯವಗಳ ವ್ಯವಹಾರಗಳು ಇವೇ ನಮಗೆ ದುಃಖಕ್ಕೆ ಕಾರಣ. ಜೇಡರ ದಾಸಿಮಾರ್ಯರು ಒಂದ್ ಕಡೆ ಹೇಳ್ತಾರ, ಈ ಜೀವ ಖುಷಿ ಯಾಕೆ ಹೇಳ್ತದ, ಸುಳ್ಳು ಯಾಕೆ ಹೇಳ್ತದ, ಈ ಜೀವ ದುಃಖ ಯಾಕೆ ಪಡ್ತದ? ಒಡಲುಗೊಂಡವ ಹಸಿವ, ಒಡಲುಗೊಂಡವ ಹುಸಿವ. ಶರೀರ ಇದ್ದ ಕಾರಣ ಈ ಜೀವ ಏನ್ ಮಾಡ್ತದ? ಹೊಟ್ಟೆ ಹಸಿತದ. ಅದನ್ನ ಹೊಟ್ಟಿ ತುಂಬಿಸ್ಕೊಳಕ ಅದು ಏನ್ ಮಾಡ್ತದ? ಸುಳ್ಳ ಸುಗಡ ಏನಾರ ಹೇಳಿ ಹೊಟ್ಟಿ ತುಂಬಿಸ್ಕೊತ. ಒಡಲುಗೊಂಡವ ಹಸಿವ, ಒಡಲುಗೊಂಡವ ಹುಸಿವ. ಹಸಿವ ಹುಸಿವನೆಂದು ಜಡಿಯದಿರು ಎನ್ನನ್ನು. ನನಗೆ ಬೈಬೇಡ ನೀನು, ಸುಳ್ಳು ಹೇಳ್ತಿ, ನೀ ಹಂಗದಿ ಹಿಂಗದಿ ಅಂತೇಳಿ ಜೀವನಿಗೆ ಕೆಟ್ಟ ಮಾಡಬೇಡ ನೀನು. ಇದನ್ನು ಅರಿಯಬೇಕಾದ್ರೆ, ಈ ಜೀವನ ಕಷ್ಟ ನೀನು ಅರಿಯಬೇಕಾದರೆ, ಹೇ ರಾಮನಾಥ ನೀನೊಮ್ಮೆ ಒಡಲುಗೊಂಡು ನೋಡು. ನೀನು ಒಂದ್ಸಾರಿ ನನ್ನಂಗ ಶರೀರ ಧಾರಣೆ ಮಾಡಿ ನೋಡು. ನನ್ಕಿಂತ ಹತಾತಿದ್ದೀನಿ ನೀನು. ಇದ್ದದ್ರಾಗೆ ನಾ ಏನೋ ಒಂದು ಧರ್ಮ ಹಿಡ್ಕೊಂಡು ಹೊಂಟೀನಿ. ನೀನು ಒಂದು ಸಾರಿ ಶರೀರ ಧರಿಸಿ ನೋಡು, ನನ್ಕಿಂತ ಹತಾತ ಆಗ್ತೀನಿ ನೀನು. ಹೆಂಗದ ವಚನ? ಚೇಡರ ರಾಶಿ ಮಾರ್ಯಾರ ಕೇಳಿರ ಇಲ್ಲ? ಇದು ವಚನ ಕೇಳಿರ ಇಲ್ಲ? ಒಡಲುಗೊಂಡವ ಹಸಿವ, ಒಡಲುಗೊಂಡವ ಹುಸಿವ. ಇವ ಏನ್ ಯಾವಾಗ ನೋಡಿದ್ರೂ ಹಸಿತಾನ, ಯಾವಾಗನು ಅದು ಬೇಕು, ಇದು ಬೇಕು, ಇದು ಬೇಕು, ಅದು ಬೇಕಂತಿರ್ತಾನ. ಅದು ಪಡ್ಕೊಳ್ಳೋದ್ರ ಸಲುವಾಗಿ ಸುಳ್ಳ ಸೊಗಡ ಹುಸಿ ಮಾಡ್ತಾನ, ಸುಳ್ಳು ಹೇಳ್ತಾನ, ಏನೇನೋ ಮಾಡ್ತಾನ. ಹಿಂಗಾಗಿ ಹಸಿವ ಹುಸಿವನೆಂದು ನಮಗೆ ಜಡದ ಅನ್ಬೇಡಪ್ಪ ನೀನು. ಹೇ ರಾಮನಾಥ ನೀನೊಮ್ಮೆ ಒಡಲುಗೊಂಡು ನೋಡು, ಒಮ್ಮ ಈ ಶರೀರ ನೀ ಧಾರಣೆ ಮಾಡಿ ನೋಡು. ಹಿಂಗ ಹೇಳ್ತಾನೆ. ಅದಕ್ಕೆ ಇಲ್ಲೇನಾಯ್ತು? ಜೀವನ ದುಃಖಕ್ಕೆ ಕಾರಣ ಈ ಒಡಲು, ಈ ಶರೀರ. ಶರೀರ ಅಂದ್ರೆ ಏನಿಲ್ಲ, ಇಂದ್ರಿಯಗಳ ಸಮೂಹನೇ ಶರೀರ. ಶರೀರ ಅಂದ್ರೆ ಏನು? ಇಂದ್ರಿಯಗಳ ಸಮೂಹನೇ ಶರೀರ. ಆ ಅವಯವಗಳು ಇರೋದಕ್ಕೆ ಇಲ್ಲಿ ನಮಗೆ ದುಃಖ, ಭಯ, ಚಿಂತೆ. ಅವಯವನೇ ಇಲ್ಲ ಅಂತಂದ್ರೆ ಅಲ್ಲಿ ದುಃಖ ಇಲ್ಲ, ಭಯ ಇಲ್ಲ, ಚಿಂತೆ ಇಲ್ಲ. ಅದಕ್ಕೆ ನಾವೇನಾಗಬೇಕು? ಅವಯವಗಳನ್ನ ತೆಗಿಬೇಕಾ? ಅವಯವಗಳಿವು ಸೂಕ್ಷ್ಮನ ಸ್ಥೂಲನ? ಇವು ಇಂದ್ರಿಯಗಳು ಸ್ಥೂಲದವ ಸೂಕ್ಷ್ಮದವ್ರು? ಇವು
ಕಣ್ಣಿಗೆ ಕಾಣಿಸ್ತವ, ಅವು ಕಣ್ಣಿಗೆ ಕಾಣೋದಕ್ಕ ಅನ್ನಮಯ ಶರೀರ ಅಂತ. ಅನ್ನಮಯ ಶರೀರದ ಕಣ್ಣು, ಅನ್ನಮಯ ಶರೀರದ ಬಾಯಿ, ಅನ್ನಮಯ ಶರೀರದ ಕಾಲು, ಅವು ಏನದ ಅದಕ್ಕ ಅನ್ನಮಯ ಶರೀರದ ಒಂದೇ ಅಂತಾರ, ಸ್ಥೂಲ ಶರೀರ ಅಂತಾರ. ಅದರೊಳಗೆ ಸೂಕ್ಷ್ಮ ಶರೀರ ಏನದಲ್ಲ, ಕಣ್ಣಿನ ಕಣ್ಣು, ಕಿವಿಯ ಕಿವಿ, ಮೂಗಿನ ಮೂಗು, ಕಾಲಿನ ಕಾಲು, ಅದು ಏನದ ಸೂಕ್ಷ್ಮ ಶರೀರ. ಆ ಅವಯವಗಳೆಲ್ಲ ಏನದವ ಸೂಕ್ಷ್ಮವಾಗಿದಾವ. ಸ್ಥೂಲ ಶರೀರ ಎಲ್ಲೋ ಆಕ್ಸಿಡೆಂಟ್ ಆಗಿ ಅದರದ ಕೈಕಾಲು ಕಟ್ ಆಗಬಹುದು. ನಾವು ತಿಳ್ಕೊಂಡಿವಿ ಕೈ ಹೋಗ್ಯದ ಕಾಲು ಹೋಗ್ಯದ ಅಂತ. ಆದ್ರೆ ಸ್ಥೂಲ ಶರೀರದ ಕೈಕಾಲು ಹೋಗಿರ್ಬೋದು, ಸೂಕ್ಷ್ಮ ಶರೀರದ ಕೈಕಾಲು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೂಕ್ಷ್ಮ ಶರೀರದ ಕೈಕಾಲುಗಳು ಹಂಗೆ ಇರ್ತವ. ಸ್ಥೂಲ ಶರೀರದ ಕೈ ಅಷ್ಟೇ ಹೋಗಿರ್ತವೆ, ಕಾಲು ಅಷ್ಟೇ ಹೋಗಿರ್ತವೆ. ಸೂಕ್ಷ್ಮ ಶರೀರಕ್ಕೆ ಏನು ಮಾಡೋಕ್ಕಾಗಲ್ಲ, ಏನೂ ಆಗಲ್ಲ. ಅದಕ್ಕೆ ಯಾರು ಮಾಡಿದ್ರು ಏನೂ ಆಗಲ್ಲ ಅಂತ ಶರೀರ. ಲಾರಿ ಹೈದ್ರೂ ಸೂಕ್ಷ್ಮ ಶರೀರಕ್ಕೆ ಏನೂ ಆಗಲ್ಲ. ಸ್ಥೂಲ ಶರೀರ ಡ್ಯಾಮೇಜ್ ಆಗಿ ಹೋಗ್ತದೆ, ಸೂಕ್ಷ್ಮ ಶರೀರಕ್ಕೆ ಏನೂ ಆಗಲ್ಲ. ಅದು ಹೆಂಗಿರ್ಬೇಕು ಹಂಗೆ ಇರ್ತದೆ. ಅದಕ್ಕೆ ಈ ಅವಯವಗಳು ಇದ್ದದ್ದಕ್ಕೆ ಏನಾಗತ್ತದ, ತಾನಲ್ಲದ ಶರೀರ ತಾನಂತ ಭಾವಿಸಿ ದುಃಖಿ ಆದ, ಭಯ ಆದ, ಚಿಂತೆಯಲ್ಲದನ. ಆ ಶರೀರ ನಾನಲ್ಲ, ಆ ಶರೀರ ನನ್ನದಲ್ಲ. ನಾನು ಶಿವ, ನಾನು ನಿರವಯವ ಅಂತ ನಾವು ಪ್ರಾಕ್ಟೀಸ್ ಮಾಡಬೇಕು. ಅದು ರೂಢಿ ಮಾಡ್ಕೋಬೇಕು ನಾವು. ಅಹಂ ಬ್ರಹ್ಮ ಅಸ್ಮಿ, ನಾನು ಶಿವನಿದ್ದೇನೆ, ನಾನು ನಿರವಯವನಿದ್ದೇನೆ. ಅವೆಲ್ಲ ಅವಯವಗಳು ಎದುರು ಅವು ಸ್ಥೂಲ ಶರೀರದ್ದು, ಸೂಕ್ಷ್ಮ ಶರೀರದ್ದು. ಮತ್ತು ಅವು ಯಾರು ಅವು ಪಂಚಮಹಾಭೂತದು, ನಮ್ಮ ಅಲ್ಲವು. ಪಂಚಮಹಾಭೂತಗಳೆಲ್ಲ ಕೂಡಿ ಪಾರ್ಟ್ನರ್ಶಿಪ್ನೊಳಗ ಈ ಶರೀರದಾಗ ಅವು ಟೆಂಟ್ ಹಾಕ್ಯಾವ. ಮತ್ತು ಇದ್ರದ್ದು ಪ್ರಾಣದ ಒಂದು ವ್ಯವಹಾರ ಮುಗೀತು ಅಂದ್ರೆ ಮತ್ತ ಎಲ್ಲಿದ್ ಬಂದು ಅಲ್ಲಿ ವಾಪಸ್ ಹೋಗ್ಬಿಡ್ತಾವ ಪಂಚಭೂತ. ಈ ಅವಯವಗಳ ಅಭಿಮಾನ ಇದ್ದದಕ್ಕೆ ನಮಗೆ ದುಃಖ ಆಗ್ಲಿಕ್ಕತ್ತು. ಅವಯವಗಳ ವಿಷಯಾಸಕ್ತಿ ಇದ್ದದಕ್ಕೆ ನಮಗೆ ದುಃಖ ಆಗ್ಲಿಕ್ಕತ್ತದ, ಕಷ್ಟ ಆಗ್ಲಕತ್ತ. ಅದಕ್ಕೆ ನಾವೇನ್ ಮಾಡಬೇಕು, ಈ ದೇಹ, ಈ ಅವಯವಗಳ ಅಭಿಮಾನ ನಾವು ತ್ಯಾಗ ಮಾಡಬೇಕು. ಎಲ್ಲ ವ್ಯವಹಾರ ಮಾಡ್ರಿ, ಆದ್ರೆ ಅಭಿಮಾನ ಬಿಟ್ಟು ಮಾಡ್ರಿ, ಅಪೇಕ್ಷೆ ಬಿಟ್ಟು ಮಾಡ್ರಿ, ವಿಷಯಾಸಕ್ತಿ ವಿಷಯ ಚಪಲ ಬಿಟ್ಟು ಮಾಡ್ರಿ. ದೇಹ ನಾನಲ್ಲ, ದೇಹ ನನ್ನದು ಅಲ್ಲ ಅಂತಂದ್ರೆ ಅದೇ ಹಂಗ್ರಿ ಜೀವನ ಹೆಂಗ್ ಮಾಡಬೇಕು? ಎಂತ ಸಮಸ್ಯೆ ಇದು. ದೇಹ ನಂದಂತ ಮಾಡಿದ್ರೆ ಏನಾರೇ ಒಂದಿಟ್ಟು, ದೇಹ ನಂದಲ್ಲ ಅಂತಂದ್ಮೇಲೆ ಎದಕ್ ಮಾಡ್ಬೇಕು ಅಂತ. ದೇಹ ನಿಂದಲ್ಲ ಅಂದ್ರೆ ಎದಕ್ ಮಾಡ್ಬೇಕಂದ್ರೆ, ಬ್ಯಾಂಕಿನ ಕ್ಯಾಶಿಯರ್ ಇರ್ತಾನ, ದಿನ ಲಕ್ಷಗಟ್ಲೆ ಕೋಟಿಗಟ್ಲೆ ರೊಕ್ಕ ಎಣಿಸ್ತಾನ. ಅದು ರೊಕ್ಕ ಅವಂದು ಅಲ್ಲೇ ಅಲ್ಲ, ಅವಂದು ಅಲ್ಲ ಅಂದ್ರೂ ನಾವು ಎಣಿಸೋದು ಒಂದು ಕರ್ಮ ಅದ ಇಲ್ಲ. ಒಬ್ಬ ಕ್ಯಾಶಿಯರು ಬ್ಯಾಂಕಿನಾಗ ರೊಕ್ಕ ಹೆಂಗ್ ಎಣಿಸ್ತಾನ, ತನ್ನದಲ್ಲದ ರೊಕ್ಕವನ್ನ ತನ್ನದು ಎನ್ನುವ ಹಾಗೆ ಕಾಳಜಿ ಮಾಡಿ ಕೈಲ ಎಣಿಸ್ತಾನ, ಮಷೀನ್ನಾಗ ಎಣಿಸ್ತಾನ, ಏನೇನೋ ಮಾಡಿ ಲೆಕ್ಕಪತ್ರ ನೆಟ್ಟಿಗೆ ಇಟ್ಕೋತಾನ. ನಿಮ್ಮ ಮನ್ಯಾಗ ಮುಸುರಿ ತಿಕ್ಕಾಕಿ ಬರ್ತಾಳ, ಆಕಿ ನಿಮ್ಕಿಂತ ಚಂದ ಭಾಂಡೆ ತಿಕ್ತಾಳ, ನಿಮ್ಕಿಂತ ಚಂದ ಬಟ್ಟೆ ಒಗಿತಾಳ, ನಿಮ್ಕಿಂತ ಚಂದ ನಿಮ್ ಕೂಸುಗಳಿಗೆ ಎತ್ತಿ ಆಡಿಸ್ತಾಳ. ಆಕೆಲ್ಲ ಮಾಡಿದ್ರು ಆಕಿಗೇನಿರ್ತದೆ ತಲೆಯಾಗ, ಈ ಮನೆಯಿಂದ ಒಂದು ಚಮಚನೂ ನನಗೆ ಸಂಬಂಧ ಇಲ್ಲ. ಹೌದಲ್ರಿ? ಅದ್ರಾಗ ನಮ್ದು ಏನು ಸಂಬಂಧ ಇಲ್ಲ. ಎತ್ತಿನ ಮಾಲಕ್ಕ ಎತ್ತು ಖರೀದಿ ಮಾಡ್ಯಾನ, ಆ ಎತ್ತನ್ನ ನಡೆಸೋದಕ್ಕ ಒಂದು ಆಳ ಮಗನ ಇಟ್ಟಾನ.
ಆ ಆಳವಾಗ ಆ ಎತ್ತಿನ ಸಂಗಟ ಬೇಕಾದಷ್ಟು ಸೇವಾ ಮಾಡ್ತಾನ, ಅದಕ್ಕೆ ನೀರು ಕುಡಿಸ್ತಾನ, ಮೇವಾಗ್ತಾನ, ಏನೆಲ್ಲ ಮಾಡ್ತಾನ. ಏನೆಲ್ಲ ಆದ್ರೂ ಅವನ ತಲೆಗಿರ್ತದಲ್ಲಿ ಇದು ಎತ್ತು ನಂದಲ್ಲ ಅಂತ. ಆ ಎತ್ತಿಗೆ ಏನಾರೇ ಆದ್ರೆ ಅವನಿಗೆ ಚಿಂತೆ ಆಗ್ತದೇನು, ಅದಕ್ಕೆ ಏನಾರ ಹೆಚ್ಚು ಕಡಿಮೆ ಆಯ್ತಂದ್ರೆ ಚಿಂತೆ ಯಾರಿಗೆ ಆಗ್ಬೇಕು, ಅದರ ಮಾಲಕ್ಕಿಗೆ ಆಗ್ತವೆ. ನಮ್ದು ಏನ್ ಕೆಲಸ, ಎತ್ತಿಗೆ ಮೇವು ಹಾಕೋದು, ನೀರು ಕುಡಿಸೋದು, ಅದಕ್ಕೆ ಹೊಲಕ್ಕೆ ಕರ್ಕೊಂಡು ಕೆಲಸ ಮಾಡೋದು, ಮನೆಗೆ ತಂದು ಕಟ್ಟೋದು. ಅದು ಕಳಿತಂತಂದ್ರೆ ಆಳ ಮಗನಿಗೆ ಅಂಜಿಕೆ ಬರ್ತದ, ಮಾಲಕ್ಕಿಗೆ ಲಾಸ್ ಆಗ್ತದೆ, ಆಳ ಮಗನಿಗೆ ಏನಾಗ್ತದೆ. ಇನ್ನೂ ಒಂದು ಎತ್ತು ಬರೋ ತನಕ ಭಾಳ ಚಲೋ ಐತಿ, ಕಳತದ ಅಂದ್ರೆ ಇನ್ನೊಂದು ಎತ್ತು ಬರೋ ತನಕ ಸುಮ್ಮಿರೋನು ಅಂತಾನೆ. ಹೀಗಾಗಿ ಇದು ನಾನಲ್ಲ, ನನ್ನದಲ್ಲ ಅಂತೇಳಿ ಈ ಭಾವನೆ, ಅವಯವಗಳು ಅದವ, ಆದರೆ ಆ ಅವಯವಗಳು ನನಗೆ ಸಂಬಂಧಪಟ್ಟು ಅಲ್ಲ, ಅವು ನಾನಲ್ಲ, ಅವು ನನ್ನವು ಅಲ್ಲ. ಹೀಗಾಗಿ ನನ್ನವು ಅಲ್ಲ ಅಂತ ಹೇಳಿ ಎಲ್ಲ ಕೆಲಸಗಳು ಹೆಂಗೆ ನಡೀತಾವೆ ಈ ಜಗತ್ತಿನಾಗ, ಹಾಗ ನಾವು ಸಹಿತ ಈ ಸಂಸಾರದೊಳಗ ಇವ್ಯಾವ ನನ್ನ ಅಲ್ಲ ಅಂತ ಅನ್ಕೊಂಡು ಮಾಡೋದು. ಆಗ್ತದ, ಆಗಲ್ಲ. ಅದಕ್ಕೆ ಅಟ್ಯಾಚ್ಮೆಂಟ್ ಅಂತ ಏನದಲ್ಲ, ಭಾಳ ಹಚ್ಕೊಂಡಿವಲ್ಲ, ಅಟ್ಯಾಚ್ಮೆಂಟ್ ಈಸ್ ಎ ಪಾಯ್ಸನ್. ಅದು ವಿಷ ನಮಗೆ ಭಾಳ ತ್ರಾಸ ಕೊಡ್ತದ. ಪ್ರಾಣ, ಪಂಚ ಪ್ರಾಣ ಅಂತೇಳಿ ಚೆಕ್ಕಿಗೆ ಹಾಕೊಂಡಿರ್ತೀವಿ ಅವೆಲ್ಲ ನಾವು. ಆ ಅಟ್ಯಾಚ್ಮೆಂಟ್ ಬಿಟ್ಟು ಅದ್ರ ಸಂಗತಿ ಇರೋಂಥದ್ದು ಕಲಿಬೇಕು ನಾವು. ಅದೇ ಅಜ್ಞಾನ. ಲಿಪ್ತತೆ, ನಿರ್ಲಿಪ್ತವಾಗಿ ಇರಬೇಕು. ನಿರ್ಲಿಪ್ತವಾಗಿರೋದು ಎದಕ್ಕೆ? ಆನಂದವಾಗಿರೋದಕ್ಕೆ. ಇಲ್ಲಿ ಏನ್ ಹೇಳಕತ್ತಾನ? ಆನಂದ ಹೆಂಗಿರಬೇಕು. ಲಿಪ್ತವಾದ್ರಿ ಸಮಸ್ಯೆ ಚಾಲು. ಈಗ ನಾ ಪಾಠ ಹೇಳಕತ್ತೀನಿ, ನಾ ಹೇಳೋ ಪಾಠಕ್ಕಷ್ಟೇ ನಿಮ್ಮ ಅಭಿಮಾನ ಸೀಮಿತವಾಗಿರಬೇಕು. ನಿಮ್ಮ ಅಭಿಮಾನ ನನ್ನ ಮೇಲೆ ಬರಬಾರ್ದು, ನನ್ನ ಮೇಲೆ ಅಭಿಮಾನ ಪಡಬಾರ್ದು, ನನ್ನ ವಿಷಯದ ಮೇಲೆ ನಿಮಗೆ ಅಭಿಮಾನ ಬರಬೇಕು. ಬಹಳ ಚಲೋ ಹೇಳ್ತೀರ ಗುರುಗಳು ಅಂತೇಳಿ ನನ್ನ ಮೇಲೆ ಅಭಿಮಾನ ಪಟ್ರಿ, ನಾ ಎಲ್ಲ ಕಾಲದಾಗ ಒಂದೇ ತನ ಇರ್ತೀನಿ ಅಂತ ನಿಮ್ಗೇನು? ಇವತ್ತು ಚಂದ ಹೇಳಕತ್ತೀನಿ, ನಾಳೆ ಗಿಡಕ್ಕೆ ಜಾಡಿಸಿ ಬೈಬಹುದು. ಅವಾಗ ನನ್ನ ಮೇಲಿನ ಅಭಿಮಾನ ನಿಮಗೇನಾಗ್ತದ? ಥೋ, ಇವನಿಗೆ ಏನೋ ಚಲೋ ಮನುಷ್ಯನ, ಚಲೋ ಹೇಳ್ತಾನ ಅನ್ಕೊಂಡಿದ್ದೆ, ಹೆಂಗಂತನಲ್ಲಪ್ಪ ಇವ ನಮ್ಗ ಅಂದ್ಬಿಡ್ತು. ಯಾಕಂದ್ರೆ ಎಲ್ಲಿ ಅಭಿಮಾನ ಪಡಬೇಕು, ಎದ್ರ ಬಗ್ಗೆ ಅಭಿಮಾನ ಪಡಬೇಕು, ಅದ್ರ ಬಗ್ಗೆ ಅಷ್ಟೇ ಅಭಿಮಾನ. ಇಲ್ಲೇನು ಒಳ್ಳೆ ವಿಚಾರ ಹೇಳಕತ್ತೀವಿ, ಅದು ಇದ್ರ ಬಗ್ಗೆ ಅಭಿಮಾನ. ಉಳಿದದ್ದೇನು ಬೆಳೆಸ್ಕೋಬಾರ್ದು. ಉಳಿದದ್ದು ಏನೇನು ಬೆಳೆಸ್ಕೋತೀವಿ ಅವೆಲ್ಲ ದುಃಖಕ್ಕೆ ಕಾರಣ. ಜ್ಞಾನಕ್ಕೆ ಸಂಬಂಧಪಟ್ಟಷ್ಟೇ ಅಭಿಮಾನ ಇತ್ತಂತಂದ್ರೆ ಅದು ನಿರವಯವ. ಜ್ಞಾನವನ್ನು ಮೀರಿ ಮತ್ತಿನ್ಯಾವರೇ ಅಭಿಮಾನಗಳು ಬೆಳೆಸ್ಕೊಂಡೆವು, ಅದು ಸಾವಯವ. ಸಾವಯವ ಇದ್ದದ್ದು ಏನ್ ಮಾಡ್ತದ? ದುಃಖಕ್ಕೆ ಕಾರಣ. ನಿರವಯವ ಇತ್ತು ಅಂದ್ರೆ ಆನಂದಕ್ಕೆ ಕಾರಣ. ಅಕಾರಣ ಆನಂದ ಅಂತಾರೆ ಇದಕ್ಕೆ. ಅಕಾರಣ ಆನಂದ, ಯಾವ ಕಾರಣ ಇಲ್ಲದೆ ಆನಂದ ಪಡೋದಿಲ್ಲ. ಏನ್ ಮಾಡ್ತೀವಿ ಸತ್ಸಂಗ? ಇಲ್ಲೇನು ಕೂತು ಸುಮ್ಮ ಮಾತಾಡ್ತೀವಿ, ಚಂದ ಒಂದೆರಡು ಮಾತಾಡ್ತೀವಿ, ಅಲ್ಲಿ ಏನು ಕಾರಣ ಇಲ್ಲ, ಕರ್ತುಪ್ಪ ಇಲ್ಲಿ ಎಷ್ಟು ಆನಂದ ಅನುಭವಿಸ್ತೀವಿ. ಇಲ್ಲಿ ಅನುಭವಿಸಿದ ಆನಂದ ಜಗತ್ತಿನಾಗ ಎಲ್ಲಿ ಎಂದೂ ಅನುಭವಿಸಂಗಲ್ಲ. ಅಂತ ಆನಂದ ಈ ಜಗತ್ತಿನಾಗ ಅನುಭವಿಸ್ತೀವಿ ನಾವಿಲ್ಲಿ. ಸುತ್ತಮುತ್ತ ಎಷ್ಟು ಕಲುಷಿತ ವಾತಾವರಣ, ಎಷ್ಟು ಗದ್ದಲ, ಅಂಥದ್ರ ನಾವಿಲ್ಲಿ ಎಂಜಾಯ್ ಮಾಡ್ತೀವಿ. ಅಕಾರಣ ಆನಂದ, ಯಾವ ಕಾರಣ ಇಲ್ಲದೆ ಆನಂದ. ಅದಕ್ಕೆ ಇಲ್ಲೇನದ? ವಿಶ್ವದ ಪ್ರತಿಯೊಂದು ವಸ್ತುವು ಸಾವಯವ, ಸೋಪಾಧಿಕ. ಉಪಾಧಿಕದವೆಲ್ಲ ವಸ್ತು. ಉಪಾಧಿಕ, ಉಪಾಧಿ ಮತ್ತು ವಿಶೇಷಣಗಳ ಬಗ್ಗೆ ತಿಳ್ಕೋಬೇಕು. ಉಪಾಧಿ ಅಂದ್ರ ಅದ್ರೊಳಗ ಸೇರ್ಕೊಳ್ಳಾರ್ದೆ ಬೇರ್ಪಡಿಸೋದು. ವಿಶೇಷಣ ಅಂದ್ರೆ ಒಳಗೆ ಸೇರ್ಕೊಂಡು ಬೇರ್ಪಡಿಸೋದು. ಹೆಂಗ ಅಂತಂದ್ರ
ಕೆಂಪು ಕುದುರೆ ಅಂತಂದ್ರ ಕೆಂಪು ಕುದುರೆ ಅಂದ್ರೆ ಕೆಂಪು ಬಣ್ಣ ಕುದುರೆ ಒಳಗ ಸೇರ್ಕೊಂಡ್ಬಿಟ್ಟದ. ಆ ಬಣ್ಣ ತೆಗಿಲಕ್ ಬರ್ತದೇನ್ರಿ? ಕಡೆಗೆ ಒಳಗೆ ಸೇರ್ಕೊಂಡು ಆ ಕೆಂಪು ಕುದುರೆಯನ್ನ ಇತರ ಬಣ್ಣದ ಕುದುರೆಗಳಿಂದ ಬೇರ್ಪಡಿಸಿ ಹೇಳುವುದಕ್ಕ ವಿಶೇಷಣ ಅಂತಾರೆ. ನೀಲೋ ಘಟ, ನೀಲಿ ಕೊಡ. ನೀಲಿ ಬಣ್ಣ ಏನಾಗಿದೆ? ಆ ಕೊಡದೊಳಗೆ ಸೇರ್ಕೊಂಡು ಬೇರೆ ಬೇರೆ ಬಣ್ಣದ ಕೊಡಗಳಿಂದ ಅದನ್ನ ಬೇರ್ಪಡಿಸ್ಲಿಕ್ಕೆ. ಇದಕ್ಕೇನಂತಾರ? ವಿಶೇಷಣ ಅಂತಾರೆ. ಕರ್ರ ನಾವು ಹೋಲಕತ್ತ ನೋಡ್ರಿ, ಅಲ್ಲಿ ಕರ್ರನವನಿಗೆ ಕರೀರಿ ಅಂತಂದ್ರ ಕರಿ ಬಣ್ಣ ಅವನ ಚರ್ಮದೊಳಗೆ ಸೇರ್ಕೊಂಡ್ಬಿಟ್ಟದ, ಅದು ಬೇರ್ಪಡಿಸ್ಲಿಕ್ಕೆ ಬರಂಗಿಲ್ಲ. ಅದಕ್ಕ ಕರಿ ಬಣ್ಣ ಬೇರ್ಪಡಿಸ್ಲಿಕ್ಕೆ ಬರಂಗಿಲ್ಲ. ಅದಕ್ಕೇನಂತಾರ? ಬೇರ್ಪಡಿಸ್ಲಿಕ್ಕೆ ಬರಂಗಿಲ್ಲಾರ್ದಂಗ ಅದು ಒಳಗೆ ಸೇರ್ಕೊಂಡು ಅದೇನಾಗ್ಯದ? ವಿಶೇಷಣ ಅಂತಾರ. ಈಗ ಕರಿ ಅಂಗಿ ಹಾಕೊಂಡವನಿಗೆ ಕರೀರಿ ಅಂದ್ರ ಅದು ಕರಿ ಅಂಗಿ ಯಾವಾಗ್ಲೂ ಹಾಕೊಂಡಿರ್ತಾನೆ, ನಾವು ಬೇರೆ ಬೇರೆ ಅಂಗಿ ಹಾಕೊಂಡಿರ್ತಾನೆ, ಅದು ಹಾಕೊಂಡದ್ದೇನದ? ಉಪಾಧಿಕ. ಇಲ್ಲೇನದ? ಜಗತ್ತಿನ ಪ್ರತಿಯೊಂದು ವಸ್ತು ಉಪಾಧಿಕ. ನಮ್ಮ ಒಳಗಿರುವ ಜೀವ ಏನದ? ನಮ್ಮ ಒಳಗಿರುವ ಜೀವ ಏನದ? ಅವಿದ್ಯೆಯಿಂದ ಏನಾಗ್ಯದ? ವಿಶಿಷ್ಟ ಆಗ್ಯದ ಇಲ್ಲ? ಸೇರ್ಕೊಂಡದ ಇಲ್ಲ? ಜೀವ ಅವಿದ್ಯಾ ವಿಶಿಷ್ಟ, ವಿಶಿಷ್ಟ. ಈಶ್ವರ ಜಗತ್ತನ್ನು ನಡೆಸುವಂತ ಹೊರಗಿರುವ ಈಶ್ವರ ಹೆಂಗದನು ಅಂತಂದ್ರೆ ಅವಿದ್ಯೆಯಿಂದ, ಮಾಯೆಯಿಂದ ಅವ ಉಪಾಧಿಕ ಅದನ. ಮಾಯೆಯ ಜೊತೆಗೆ ಉಪಾಧಿಯಲ್ಲಿರೋದಂದ್ರೇನು? ಅದರೊಳಗೆ ಸೇರ್ಕೊಳ್ಳಾರ್ದೆ ಕರಿ ಅಂಗಿ ಅವನಿಗೆ ಕರೀರಿ ಅಂತಂದ್ರ ಕರಿ ಅಂಗಿ ಹಾಕೊಂಡನ ಅಷ್ಟೇ ಹೊರತು ಆ ಕರಿ ಅಂಗಿ ಅವನ್ ಬಣ್ಣದಾಗ ಸೇರಿಲ್ಲ. ಅವ ಕರಿ ಅಂಗಿ ಹಾಕೊಂಡ ಬಿಳಿ ಅಂಗಿನೂ ಹಾಕೋಬಹುದು ಮರುದಿವ್ಸ. ಇವತ್ತು ಹಾಕೊಂಡ ನಾವು ಕರಿ ಅಂಗಿ, ಅದಕ್ಕೇನಂತಾರ? ಅದಕ್ಕೆ ಉಪಾಧಿ ಅಂತಾರ. ಅದಕ್ಕೆ ವಿಶಿಷ್ಟ ಅಂತಂದ್ರ ಕರಿ ಬಣ್ಣನೇ ಅವನ ಚರ್ಮದಾಗ ಸೇರಿತ್ತಂದ್ರ ಅದು ವಿಶಿಷ್ಟ. ಒಳಗ ಬೆರಿಲಾರದೆ ಸೆಪರೇಟ್ ಅದ ಅದು ಕರಿ ಅಂಗಿ. ಇದ್ದ ಅವನಿಗೆ ಕರಿ ಅಂಗಿ ಅವನಿಗೆ ಕರೀರಿ ಅಂತಂದ್ರ ಅದಕ್ಕೇನಂತಾರ? ಕರಿ ಅಂಗಿ ಅವನಿಗೆ ಕರೀರಿ ಅಂತಂದ್ರ ಅದು ಒಳಗೆ ಬೆರಿಲಾರದೆ ಅಂಗಿ ಒಳಗೆ ಬರ್ತದೇನ್ರಿ? ಅದು ಬರ್ತಿಲ್ಲ. ಬೆರಿಲಾರದೆ ಉಪಾಧಿಯಾಗ್ಯದದು. ಕರಿ ಅಂಗಿ ಅವ ಅಂತೇಳಿ ಅವನಿಗೆ ಕರಿ ಬಣ್ಣಕ್ಕ, ಅಂಗಿ ಕರಿ ಬಣ್ಣಕ್ಕ ಅವನಿಗೆ ಏನಾಗ್ಯದ? ಉಪಾಧಿ ಆಗ್ಯದ. ಆ ಅಂಗಿ ಬಣ್ಣ ಅವನಿಗೆ ಉಪಾಧಿ ಆಗ್ಯದ. ವಿಶೇಷಣ ಉಪಾಧಿ ಅಂತ ತಿಳ್ಕೋಬೇಕು. ಈಶ್ವರ ಹೆಂಗದನ? ಈ ಮಾಯೆಯ ಜೊತೆಗೆ ಉಪಾಧಿಕನವ. ಜೀವ ಹೆಂಗದನ? ಈ ಅವಿದ್ಯೆಯ ಜೊತೆಗೆ ವಿಶಿಷ್ಟ ಅದನ. ಅದಕ್ಕ ಉಪಾಧಿಕ ವಿಶಿಷ್ಟ ಇರೋದು ಹೆಂಗಂತಂದ್ರ ಹೆಂಡದ ಅಂಗಡಿ ಮಾಲೀಕ, ಹೆಂಡದ ಅಂಗಡಿ ಗಿರಾಕಿ. ಹೆಂಡದ ಅಂಗಡಿ ಮಾಲೀಕ ಸುತ್ತಮುತ್ತ ಹೆಂಡ ಇಟ್ಕೊಂಡಿರ್ತಾನ. ಆ ಹೆಂಡ ಅವನೊಳಗೆ ಏನಾರ ಸೇರೇನೇನ? ಅವ ಕುಡುವನೇನವ? ಸುತ್ತಮುತ್ತ ಹೆಂಡ ಇಟ್ಕೊಂಡ ನಾವು ಕುಡಿದಿಲ್ಲ, ಅದ್ರ ಜೊತೆಗೆ ಅದನು ಕರಿ ಅಂಗಿ ಹೆಂಗ ಒಬ್ಬ ಹಾಕೊಂಡನ ಹಾಂಗ ಅವ ಹೆಂಡದ ಬಾಟ್ಲಿಗಳು ಸುತ್ತ ಇಟ್ಕೊಂಡು ಕೂತಾನ. ಅವ ಕುಡ್ದಿಲ್ಲ. ಅವ ಕುಡಿಲಾರ್ದೆ ಸುತ್ತ ಇಟ್ಕೊಂಡು ಕೂತವನಿಗೆ ಏನಂತಾರ? ಹೆಂಡ ಏನಾಗ್ಯದ? ಅವನಿಗೆ ಉಪಾಧಿ ಆಗ್ಯದ. ಗಿರಾಕಿ ಏನ್ ಮಾಡ್ಯಾನ? ಆ ಹೆಂಡ ತಗೊಂಡು ಕುಡಿದು ಬಿಟ್ಟಾನ. ಇವನಿಗೇನದ? ಹೆಂಡ ಗಿರಾಕಿಗೆ ವಿಶಿಷ್ಟ, ಶಕ್ತಿ ವಿಶಿಷ್ಟ, ಅದ್ವೈತ ಸಾಧನೆ. ಜೀವ ಹೆಂಗದನ? ಶಕ್ತಿ ವಿಶಿಷ್ಟ ಅದನ. ಅದಕ್ಕೆ ಈಶ್ವರನಿಗೆ ತಾನು ಏನದನಂತ ಗೊತ್ತದ.
ಅವನ ಅರಿವಿನ ಬಗ್ಗೆ ಅವನಿಗೆ ಗೊತ್ತು. ಹೆಂಡ ಕುಡಿಲಾರ್ದವನಿಗೆ ಅರಿವು ಇರ್ತದ, ತಾನು ಯಾರಂತ ಗೊತ್ತಿರ್ತದ. ಈ ಜೀವ ಏನ್ ಮಾಡಿಬಿಟ್ಟನ, ಅಜ್ಞಾನ ಎನ್ನುವ ಹೆಂಡ ಕುಡಿದು ತಾನು ಬ್ರಹ್ಮ ಸ್ವರೂಪ ಇದೀನನ್ನೋದು ಮರ್ತು ಬಿಟ್ಟನ. ಆ ನಿಷಾದಾಗ ತನ್ನ ಮೂಲ ಸ್ವರೂಪವನ್ನೇ ಮರ್ತು ಬಿಟ್ಟನ. ಹೀಗಾಗಿ ಇಲ್ಲೇನದಂದ್ರೆ ಸೋಪಾಧಿಕ, ಪ್ರತಿಯೊಂದು ಇಲ್ಲಿ ಸೋಪಾಧಿಕ ವಿಶಿಷ್ಟ ಹಿಂಗದವಿಲ್ಲಿ. ಏನೇನು ಸೋಪಾಧಿಕ ಇದಿರಿ ನೀವು? ಒಂದು ಶರೀರ ತಗೊಂಡಿರ, ಆ ಶರೀರ ನಿಮ್ಮದ ಅಲ್ಲೇ ಅಲ್ಲ, ನೀವು ಮನುಷ್ಯರು ಅನ್ಸ್ಕೊಳಕತ್ತೀರಿ. ನಿಮ್ಮ ಶರೀರ ಏನಾಗ್ಯದ, ನಿಮಗ ಉಪಾಧಿಯಾಗಿ ಮನುಷ್ಯ ಆಗಿರಿ. ಮತ್ತೇನಾಗಿರಿ, ಆ ಶರೀರ ನಿಮ್ಮದು ಅಲ್ಲವೇ ಅಲ್ಲ, ಹೆಣ್ಣ ಗಂಡ ಅಂತ ಆಗಿ ಕೂತೀರಿ. ಮತ್ತ ಎಲ್ಲಿ ಹುಡುಕಿದ್ರು ನಿಮ್ಮ ಹೆಸರು ಸಿಗಂಗಿಲ್ಲ, ಆ ಹೆಸರು ನಿಮಗೆ ಉಪಾಧಿ ಮಾಡ್ಕೊಂಡು ಕೂತ್ ಬಿಟ್ಟಿರಿ. ಮೈ ತುಂಬ ಎಲ್ಲರೂ ಹುಡುಕಿದ್ರೆ ನಿಮ್ಮ ಹೆಸರು ಸಿಗ್ತದೇನು? ಎಲ್ಲಿ ಇಲ್ಲ ಹೆಸರು, ಆ ಹೆಸರೇ ನಾನಂತ ಇಟ್ಕೊಂಡು ಕೂತೀರಿ. ಹೆಂಗದ? ಉಪಾಧಿ ವಿಶಿಷ್ಟಗಳಾಗಿ ಕೂತೀರಿ. ಮತ್ತಿನ್ನೇನಾಗಿರಿ? ಶ್ರೀಮಂತ ಬಡವ ಆಗಿರಿ. ಎಲ್ಲದ ಅದಕ್ಕೇನಾರ ಶ್ರೀಮಂತ ಬಡವ ಅಂತೇಳಿ ನಿಮ್ಮ ಚೇತನಕ್ಕಂಥದ್ದು ಏನಾರ ಅದ ಲಕ್ಷಣ? ಶ್ರೀಮಂತರ ಚೇತನ ಹೆಂಗಿರ್ತದ, ಬಡವರ ಚೇತನ ಹಿಂಗಿರ್ತದ ಏನಾರ ಶಾಸ್ತ್ರ ಹೇಳೋದಲ್ಲ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತೇಳಿ ಇವೆಲ್ಲ ಉಪಾಧಿಗಳು ಮಾಡ್ಕೊಂಡು ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ, ದೇಶಾಭಿಮಾನ, ಭಾಷಾಭಿಮಾನ, ಕೋಶಾಭಿಮಾನ, ಈಶಾಭಿಮಾನ, ಈ ಥರ ಗುರುವಿನ ಅಭಿಮಾನ, ಸಿದ್ಧಾಂತದ ಅಭಿಮಾನ, ಗ್ರಂಥದ ಅಭಿಮಾನ ಎಲ್ಲ ಓಸು ಉಪಾಧಿಕವಾಗಿದವು. ನೀವು ಮೂಲದಲ್ಲಿ ಪರಮಾತ್ಮ ಅದಿರಿ, ಮೂಲದಲ್ಲಿ ಬಂಗಾರನೇ ಅದಿರಿ. ನಾನು ಪರಮಾತ್ಮ ಅನ್ನೋದು ಬಿಟ್ಟು ನಾ ಏನೇನು ಅದೀನಿ ಅಂತೇಳಿ ಒಂದು ಪೇಪರ್ ತಗೊಂಡು ಬರಿಬೇಕು. ನಿಮ್ಮ ಹೆಸರು ಬರಿಬೇಕು, ನಿಮ್ಮ ಊರು ಬರಿಬೇಕು, ಇಂಥವ್ರ ಕಾಕ ಅದೀನಿ, ಇಂಥವ್ರ ಮಾಮ ಅದೀನಿ, ಇಂಥವ್ರ ಅಪ್ಪ ಅದೀನಿ, ಇಂಥವ್ರ ಹೆಣಿತೆ ಅದೀನಿ, ಇಂಥವ್ರ ಅಕ್ಕ ಅದೀನಿ, ಏನೇನೋ ಅದೀನಿ ಅಂತೇಳಿ ಸಂಬಂಧ, ಸಂಪತ್ತು, ಭಾಷೆ, ದೇಶ, ಕೋಶ ಎಲ್ಲದಕ್ಕೂ ಸಂಬಂಧಪಟ್ಟಂತೆ ನೀವು ಏನೇನು ಅದೀನಿ ಅಂತೇಳಿ ಬರೆದಿರಲ್ಲ, ಅವೆಲ್ಲ ಒಂದು ಕಡೆ ಲಿಸ್ಟ್ ಮಾಡಬೇಕು. ಡಾಕ್ಟರ್ ಅದೀನಿ, ಇಂಜಿನಿಯರ್ ಅದೀನಿ, ವಕೀಲ್ ಅದೀನಿ, ವಿಜ್ಞಾನಿ ಸೈಂಟಿಸ್ಟ್ ಅದೀನಿ, ಬ್ರಹ್ಮಜ್ಞಾನಿ ಅದೀನಿ, ಮತ್ತಿನ್ನೇನೇನೋ ಅದೀನಿ ಅಂತೇಳಿ ಎಲ್ಲ ಬರಿಬೇಕು ಒಂದು ಕಡೆ. ಬರೆದು ಏನ್ ಮಾಡ್ಬೇಕು, ಒಂದು ಕೆಂಪು ಪೆನ್ ತಗೊಂಡು ಅವೆಲ್ಲ ಕಾಟ್ ಹಾಕಿಬಿಡ್ಬೇಕು. ಇವ್ಯಾವು ನಾನಲ್ಲ, ಇವ್ಯಾವು ನಾನಲ್ಲ, ಇವ್ಯಾವು ನನ್ನ ಮೂಲ ಸ್ವರೂಪ ಅಲ್ಲವೇ ಅಲ್ಲ. ಅವೆಲ್ಲ ನನಗೇನಾಗ್ಯವು? ನಾಮರೂಪಾದಿಗಳು, ವಿದ್ಯೆ ಹುದ್ದೆಗಳು, ದೇಶ ಭಾಷೆಗಳು, ವರ್ಣಭೇದ, ಲಿಂಗಭೇದ, ವರ್ಗಭೇದ, ಜಾತಿ ಭೇದ ಏನೇನದವಲ್ಲ ಇವೆಲ್ಲ ನಿಮಗೆ ಏನಾಗ್ಯಾವ? ಉಪಾಧಿಗಳಾಗ್ಯಾವ. ಉಪಾಧಿಗಳಾಗ್ಯಾವ. ಆ ಉಪಾಧಿಗಳು ನಿಮಗೆ ದುಃಖಕ್ಕೆ ಕಾರಣ ಆಗ್ಯಾವ. ಆ ಉಪಾಧಿಗಳು ಬಿಟ್ಟು ನಿರುಪಾಧಿಕ ಆದ್ರಿ ಅಂತಂದ್ರೆ ಆರಾಮಾಗ್ತಿರಿ, ಆನಂದನೇ ಆನಂದ. ಉಪಾಧಿನೇ ನಮ್ಮ ದುಃಖಕ್ಕೆ ಕಾರಣ. ನೀವದ್ರಿ ಆನಂದ ಸ್ವರೂಪ. ಅದು ಸ್ವರೂಪ ಮರ್ತಕ್ಕೆ ಏನೋ ಒಂದು ಹಚ್ಕೊಂಡು ಕೂತೀರಿ. ಬಡ ಬಡ ಯಾವುದೋ ಊರಿಗೆ ಹೋಗ್ಲಕ್ಕಿತ್ತೀರಿ. ಊರಿಗೆ ಹೋಗಿ ಬಸ್ ಸ್ಟ್ಯಾಂಡಿನಾಗ ಹಿಂಗೆ ಇಳಿದು ಬಿಟ್ರಿ. ಇಳಿದ್ರಾಗೆ ಒಬ್ಬ ಜೋಗಪ್ಪ ಬಂದ. ಏನೋ ಸ್ವಲ್ಪ ಸಂಭಾಯ್ತ ಮನುಷ್ಯ ಕಂಡಿವಿ. ಏನ್ ಮಾಡ್ದ? ಏಯಪ್ಪ ಒಂದು ಹೆಲ್ಪ್ ಮಾಡ್ಬೇಕಪ್ಪ ಅಂದ. ಅವನ ತಲೆ ಮೇಲಿಂದದು ಬೆಳ್ಳಿ ಕೊಡ, ಬೆಳ್ಳಿ ಎಲ್ಲಮ್ಮ, ಅವ ಹಸಿರು ಬಳಿ, ಭಂಡಾರ ಎಲ್ಲ ನೋಡಿ ಇವನಿಗೊಂದು ಭಕ್ತಿ ಭಾವ ಬಂತು. ಬಂದ್ಮೇಲೆ ಅವ ಏನ್ ಹೇಳ್ದ? ಏನು ಸಹಾಯ ಮಾಡೋದಿಲ್ಲ, ನೀ ನನಗೆ ರೊಕ್ಕ ಕೊಡಬೇಡ, ನಾನೇನು ಭಿಕ್ಷೆ ಕೇಳಕತ್ತಿಲ್ಲ, ಏನೇನೂ ಇಲ್ಲ. ಒಂದು 10-15 ನಿಮಿಷ ನೀ ನನಗೊಂದು ಹೆಲ್ಪ್ ಮಾಡಬೇಕು. ಏನು ಮಾಡಬೇಕು? ಇಲ್ಲಿ ಕಟ್ಟಿ ಮೇಲೆ
ಒಂದು ಆಸನ ಹಾಕಿ ಕೊಡ್ತೇನೆ ನಿನಗ, ಆ ಆಸನದ ಮೇಲೆ ಕೂತು ಬಿಡು ನೀನಷ್ಟೇ. ಏನ್ ಮಾಡ್ಬೇಕು, ನಿನ್ ಮುಂದೆ ಈ ಕೊಡ ಇಡ್ತೀನಿ, ಎಲ್ಲಮ್ಮ ದೇವರಿಗೆ ಇಡ್ತೀನಿ, ನಿನ್ನ ಮುಂದೆ ಇಟ್ಕೊಂಡು ಕುಂದ್ರು, ಕಾಯ್ಕೊಂಡು ಕುಂದ್ರು. ನನಗ ಒಂದು ಅರ್ಜೆಂಟ್ ಕೆಲಸದ ಇಲ್ಲಿ ಮುಂದೆ ಆಫೀಸ್ನಾಗ ಹೋಗಿ ಬರೋದದ, ಅಲ್ಲಿ ಕೊಡ ತಗೊಂಡು ಹೋಗ್ಲಕ್ ಚಂದ ಅನ್ಸಂಗಿಲ್ಲ. ಅದ್ರ ಸಲುವಾಗಿ ಅದು ಇಲ್ಲೊಂದು 10-15 ನಿಮಿಷ ಕುಂದ್ರು ಸಾಕು. ಅದೇನ್ ದೊಡ್ಡಾಗದು, ಕುಂತ್ರಾಯ್ತು ಅಂತ ಕುಂತು ಕಟ್ಟಿ ಮೇಲೆ ಚಂದ ನೆಳ್ಳಾಗ ಒಂದು ಏನೋ ಹಾಕಿದನಪ್ಪ ತಟ್ಟಿನಂಥದ್ದು, ಕೂತ ಇವ. ಅವನ ಮುಂದೆ ಅದನ್ನ ಎಲ್ಲಮ್ಮ ಕೊಡ ಎಲ್ಲ ಇಟ್ಟ, ಅವ ಹೋಗಿ ಬಿಟ್ಟ. ಆ ಬಸ್ ಸ್ಟ್ಯಾಂಡ್ನಾಗ ಹೋಗೋರು ಬರೋರು, ಅವ ಬರೋ ತನಕ ಇವನಿಗೆ ನೋಡ್ಕೊಂಡು, ಇವ ಯಾವನು ಹೊತ್ತಾಗಿ ಬಂದನಲ್ಲ, ಅದಕ್ಕೆ ಯಾವ್ರ ಜೋಗಪ್ಪ ನೀನು ಅಂತ ಕೇಳಕತ್ರ. ಅವ ಜೋಗಪ್ಪನ ಯಾವ್ರ ಜೋಗಪ್ಪ ಅಂತ ಕೇಳಕತ್ರ. ಯಾಕೆ ಅವನಿಗೆ ಜೋಗಪ್ಪ ಅಂತ ಕೇಳಕತ್ರು? ಮುಂದೆ ಕೊಡ ಇಟ್ಕೊಂಡದ್ದಕ್ಕೆ. ಆ ಕೊಡ ಏನಾಗ್ಯದ ಅವನಿಗೆ ಉಪಾಧಿ ಆಗ್ಯದ. ಅದಕ್ಕೆ ಅವನಿಗೆ ಅಳು ಬರ್ಲಿಕ್ಕತ್ತದ, ಇದೇನಪ್ಪ ನನಗ. ಅದಕ್ಕೆ ಅವನಿಗೆ ಅಳು ಬರ್ಲಿಕ್ಕತ್ತದ, ಇದೇನಿದು. ಅವನ ಅಳುವಿಗೆ ಕಾರಣ ಆ ಉಪಾಧಿ ಕೊಡ. ಅವನಿಗೆ ಅದು ಅಟ್ಯಾಚ್ ಇಲ್ಲದು. ಜೋಗಪ್ಪ ಆಗಿಬಿಟ್ನಲ್ಲ, ನಾ ಇವತ್ತ ಮಂದಿ ನನಗೆ ಜೋಗಪ್ಪ ಕೇಳಕತ್ತಾರ ಅಂತ ಅಳ್ಳಕತ್ತ. ನಾವು ಅವ ಇದ್ರೆ ಜಲ್ದಿ ಬರುವಲ್ಲ. ತನಗೆ ಸಂಬಂಧ ಇಲ್ಲದ ತನಗ ಉಪಾಧಿಯಾಗಿ ಅಳಕತ್ತಾನ. ಹೆಂಗ್ ಮಾಡ್ಬೇಕು ಹಿಂಗ? ಅದಕ್ಕೆ ಈ ಜಗತ್ತಿನೊಳಗೆ ಏನದ, ಪ್ರತಿಯೊಂದು ಸೋಪಾಧಿಕ. ಈ ಸೋಪಾಧಿಕ ನೀವೇನೇನು ಹಚ್ಕೊಂಡಿರಿ ಅದು ನಿಮಗೆ ಸಮಸ್ಯೆ. ಸೋಪಾಧಿಕ ಬಹಳ ಸಂಸಾರದಾಗ ಕಷ್ಟ ಹೊಂದಿಕೆ ಮಾಡ್ಕೊಳ್ಳೋದು ಬಲೆ ಕಷ್ಟ ಆಯ್ತಂತ ಒಬ್ಬನಿಗೆ. ಇವನ್ ಶಕ್ತಿ ಇರತನ, ಇವ ಹೆಂಡತಿ ಹೊಡ್ಯಾಗ ಯಾತ್ರ ಗಂಡಸ ಮಗ ಅಲ್ಲೇ ಹೆಂಡತಿ ಮೇಲೆ ಕೈ ಮಾಡ್ತೇನೋ ಅಂತ ಮುಂದೆ ಇವನ್ ಶಕ್ತಿ ಕಡಿಮೆ ಅದ, ಬರಲ್ಲ ಆಕಿ ಶಕ್ತಿ ಹೆಚ್ಚಾಯ್ತು, ಆಕಿ ಹೊಡೆದಳು ಏಟ. ಮತ್ತೆ ಹೆಂಡತಿ ಕೈಲಿ ಹೊಡೆಸ್ಕೊಳವನಿ ಗಂಡಸ ಮಗ ಏನಲ್ಲ ಅನ್ನೋದು. ಅವ್ ಹೊಡೆಸ್ಕೊಂಡ್ರು ಗಂಡಸ ಮಗ ಏನಂತ ಬೈತಾರೆ, ಹೊಡೆದ್ರು ಗಂಡಸ ಮಗ ಏನಂತ ಬೈತಾರೆ. ಇದೇನು ಕರ್ಮ ಅನ್ನೋ. ಅಡಿ ಸಾಕ್ ನಡಿ ಅಂತೇಳಿ ತಪಸ್ಸಿಗೆ ಕೂತ ಹೋಗಿ ಪರಮಾತ್ಮ ಏನಪ್ಪ ಇದು ಹೊಂದಿಕೆ ಇಲ್ಲ, ಬಲೆ ಕಾಟ, ಹೆಂಗ್ ಮಾಡ್ಬೇಕು? ಆ ಪರಮಾತ್ಮ ಬಂದ, ಏನಪ್ಪ ಏನಂತಂದ್ರೆ, ಏನಿಲ್ಲಪ್ಪ ಮಾರಾಯ, ಎಂತ ಹೆಣತಿನಿ ಕೊಟ್ಟೆಪ್ಪ ನೀನು ಅಂತಂದ. ಅವ ಅಂದ, ನಾನ್ ನಿನಗೆ ಯಾವಾಗ ಹೆಣ್ತೀನಿ ಕೊಟ್ಟಿನಿ ಅಂದ. ನಾನ್ ನಿನಗೆ ಒಟ್ಟ ಹೆಣ್ತೀನಿ ಕೊಟ್ಟಿಲ್ಲ, ನೀನೇ ಹುಡುಕಾಡಿ ಮಾಡ್ಕೊಂಡಿದಿ. ನಾನು ಈ ಜಗತ್ತಿಗೆ ಹೆಣ್ಣುಗಳು ಕೊಡ್ತೀನಿ ಹೊರತು ಹೆಂಡ್ರನ್ನ ಕೊಡೋದಿಲ್ಲ. ನಂದು ಹೆಣ್ಣಿನ ದೃಷ್ಟಿ ಗಂಡಿನ ದೃಷ್ಟಿ ಅಷ್ಟೇ ನಂದು. ಅದು ಗಂಡು ಮಾಡ್ಕೊಳ್ಳೋದು ಹೆಂಡತಿ ಮಾಡ್ಕೊಳ್ಳೋದು ನಿಮ್ಮದು. ನೀವು ಮಾಡ್ಕೊಂಡ್ಕೆ ನನಗೆ ಯಾಕೆ, ನನ್ನ ಮೇಲೆ ಯಾಕೆ ನಿಮ್ಮದು ದುಃಖ ತಂದು ನನ್ನ ಮುಂದೆ ಯಾಕೆ ಗೋಳಾಡ್ತೀರಿ? ನೀವು ಮಾಡ್ಕೊಂಡದಕ್ಕ ನಾವು ಪರಮಾತ್ಮ. ಹೆಣ್ಣನ್ನ ಹೆಂಡತಿ ಅಂತ ತಿಳ್ಕೊಂಡದ್ದು ಏನಾಯ್ತದು? ಉಪಾಧಿ. ಉಪಾಧಿ ದುಃಖಕ್ಕೆ ಕಾರಣ. ಹೆಣತಿ ಅಂದದಕ್ಕೆ ದುಃಖ ಕಾರಣ. ಅದು ಒಂದು ಜಗತ್ತಿನಾಗ ಒಂದು ಹೆಣ್ಣ ಅದ, ಅದೇ ರೀತಿ ಇದನ್ನು ಒಂದು ಗಂಡ ಅದ. ಇಷ್ಟರ ಮಟ್ಟಿಗೆ ತಿಳ್ಕೊಂಡೇವು ಅಂತಂದ್ರೆ ಒಬ್ಬರ ಮೇಲೆ ಒಬ್ಬರು ಅಧಿಕಾರ ಮಾಡೋ ಪ್ರಶ್ನೆನೇ ಬರಂಗಿಲ್ಲ. ಅವ್ರ ಸ್ವಭಾವಕ್ಕೆ ತಕ್ಕಂತೆ ಅವ್ರ ಸ್ವಾತಂತ್ರ್ಯ, ಇವ್ರ ಸ್ವಭಾವಕ್ಕೆ ತಕ್ಕಂತೆ ಇವ್ರ ಸ್ವಾತಂತ್ರ್ಯ. ಅದನ್ನು ಬಿಟ್ಟು ಒಬ್ಬರ ಮೇಲೆ ಒಬ್ಬರು ಅಧಿಕಾರ ಯಾಕೆ ಮಾಡ್ತಾರಂದ್ರೆ ಗಂಡ ಹೆಂಡತಿ ಆಗಿದ್ದಕ್ಕೆ ಅಧಿಕಾರ ಮಾಡ್ತಾರೆ. ಇದೇ ಸಮಸ್ಯೆ. ಅದಕ್ಕೇನದ, ಸೋಪಾಧಿಕ ಇದ್ದದ್ದನ್ನ ಪರಮಾತ್ಮ ನಿರುಪಾಧಿಕ ಅದನ್ನ ಒಡಲೊಳಗಿದ್ದು ಒಡಲಿಂಗಾಧಾರವಾಗಿ ಒಡಲ ಸೋಂಕದೆ ಒಡಲ ಬೆಳಗುವ ಪರಿಯ ನೋಡ ರಾಮನಾಥ. ಪರಮಾತ್ಮ ಒಳಗದನ,
ಅವ ಒಡಲ್ ಒಳಗದನ, ಒಡಲ್ ಒಳಗಿದ್ದು ಒಡಲು ಬೆಳಗ್ಲಕತ್ತಾನ, ಅವನಿಲಿಂತೆ ಅದು ಬೆಳಗ್ಲಕತ್ತದ. ಮತ್ತ ಒಡಲಿಗೆ ಸೋಂಕಿಲ್ಲವ, ಅದಕ್ಕೆ ಅಂಟುಕೊಂಡಿಲ್ಲವ. ಒಡಲು ದಪ್ಪ ಹಾಕಿರ್ಲಕ್ಕ, ತೆಳಗೆ ಹಾಕಿರ್ಲಕ್ಕ, ಕರ್ಗೆ ಹಾಕಿರ್ಲಕ್ಕ, ಬೆಳಗ್ಗೆ ಹಾಕಿರ್ಲಕ್ಕ, ಎತ್ತರ ಹಾಕಿರ್ಲಕ್ಕ, ಗಿಡ್ಡ ಹಾಕಿರ್ಲಕ್ಕ, ಆರೋಗ್ಯವಂತ ಹಾಕಿರ್ಲಕ್ಕ, ರೋಗಿಷ್ಟ ಹಾಕಿರ್ಲಕ್ಕ, ಆ ಒಡಲಿಗೆ ಅವ ಸೋಂಕಿಲ್ಲ. ಒಡಲಿಗೆ ಸಂಬಂಧ ಇಲ್ಲಂಗದನ, ಒಡಲು ಬೆಳಗ್ತಾನ. ಮತ್ತೆ ಹೆಂಗದನ, ಒಡಲೊಳಗಿದ್ದು ಒಡಲಿಂಗೆ ಆಧಾರವಾಗಿ ಒಡಲ ಸೋಂಕದೆ. ಒಡಲ ಅಂದ್ರೆ ಶರೀರ, ಒಳಗ ಪರಮಾತ್ಮ ಹೆಂಗದನಂದ್ರೆ ಹಿಂಗೆಲ್ಲ ಇದ್ದು ಆ ಒಡಲಿಗೆ ಸಂಬಂಧ ಇರ್ಲಾರ್ದಂಗ ಅದನಲ್ಲ ಅವ, ಇವ ನಿರುಪಾಧಿಕ. ಇವನು ನಿರುಪಾಧಿಕ. ಹಿಂಗಿರಬೇಕು, ಆನಂದವಾಗಿರಬೇಕು ಅಂದ್ರೆ ನಿರುಪಾಧಿಕವಾಗಿರಬೇಕು. ಒಡಲೊಳಗಿದ್ದು ಒಡಲಿಂಗ ಆಧಾರವಾಗಿ ಒಡಲ ಸೋಂಕದೆ ಒಡಲ ಬೆಳಗುವ ಪರಿಯ ನೋಡ. ರಾಮನಾಥ, ಆ ರಾಮನಾಥ ಹೆಂಗದನ, ಶರೀರದೊಳಗೆ ಇದ್ದು ಶರೀರಕ್ಕೆ ಅಂಟುಕೊಳ್ಳಾರ್ದಂಗದನ ಅವನು. ಸಗಣಿ ಒಳಗೆ ಇದ್ರು ಸಗಣಿ ಹಚ್ಕೊಳ್ಳಂಗಿರೋದು ಮೈಗೆ. ಕಮಲ ಪತ್ರ ನೀರು ಅದ್ರ ಮೇಲೆ ಬಿದ್ರೆ ನೀರು ಹಚ್ಕೊಳ್ಳಂಗಿಲ್ಲ ಅದು. ಹಾಂಗ ಇಲ್ಲೇನದ, ಎಲ್ಲದ್ರಾಗೂ ಇರ್ರಿ, ಎದಕ್ಕೂ ಅಂಟುಕೋಬೇಡ್ರಿ. ಶ್ರೀಮಂತರಾಗ್ರಿ, ಯಾರು ಬೇಡ ಅಂತಾರ. ಕೋಟಿಗಟ್ಲೆ ಗಳಿಸ್ರಿ, ಜಗತ್ತಿನಾಗ ನಂಬರ್ 1 ಶ್ರೀಮಂತ ಆಗ್ರಿ. ಆದ್ರ ತಲಿ ಖಾಲಿ ಇರ್ಲಿ. ತಲಿ ಒಳಗೆ ರೊಕ್ಕ ತುಂಬ್ಕೋಬೇಡ್ರಿ. ಮನಿ ಒಳಗೆ ರೊಕ್ಕ ತುಂಬಲಿ, ಜೇಬನಾಗ ರೊಕ್ಕ ತುಂಬಲಿ, ಬ್ಯಾಂಕ್ನಾಗ ರೊಕ್ಕ ತುಂಬಲಿ, ನಮ್ಮ ದೇಶ ತುಂಬಿ ಬ್ಯಾರೆ ದೇಶದಾಗ ಸಹಿತ ಇದಷ್ಟು ರೊಕ್ಕ ಬರ್ಲಿ, ಆದ್ರ ತಲಿ ಖಾಲಿ ಇರ್ಲಿ. ತಲಿ ಒಳಗೆ ರೊಕ್ಕ ಬಂತು ಅಂತಂದ್ರ ಇನ್ನೊಬ್ಬರ ಜೊತೆಗೆ ಕಂಪೇರ್ ಮಾಡ್ಲಕ್ಕೆ ಹತ್ತಿ ಬಿಡ್ತೀವಿ. ನಂಬಲ್ಲಿ ಇಟ್ಟದ ಅವ್ರ ಬಲ್ಲಿ ಆಟ. ಅವ್ರಕಿಂತ ನಾವು ಶ್ರೀಮಂತರು, ನಮ್ಕಿಂತ ಅವ್ರ ಶ್ರೀಮಂತರು. ನಮ್ಕಿಂತ ಅವ್ರು ಬಡವರು, ಅವ್ರಕಿಂತ ನಾವು ಬಡವರು. ಅದಕ್ಕೆ ಇಲ್ಲೇನಾಯ್ತು, ಸೋಪಾಧಿಕ. ನಮ್ಮ ದುಃಖಕ್ಕೆ ಕಾರಣ ಸೋಪಾಧಿಕ. ಉಪಾಧಿ ಮತ್ತು ವಿಶೇಷಣ ಅಥವಾ ವಿಶಿಷ್ಟ ಇವೇನದ, ಇವು ನಮಗೆ ದುಃಖಕ್ಕೆ ಕಾರಣ. ಅವಯವ ಇದ್ದದ್ದು ದುಃಖಕ್ಕೆ ಕಾರಣ. ಅವಯವಕ್ಕೆ ಸಂಬಂಧಪಟ್ಟಂತೆ ಒಂದು ವಚನ ಹೇಳಿದ್ನ, ಒಡಲುಗೊಂಡವ ಹಸಿವ, ಒಡಲಗೊಂಡವ ಹುಸಿವ. ಒಡಲು ಇದ್ದದಕ್ಕೆ ನಮಗೆ ದುಃಖ ಆಗ್ಲಕತ್ತದ. ಆ ಒಡಲಿಗೆ ನಾವು ಅಭಿಮಾನ ಬಿಟ್ಟೆವು ಅಂತಂದ್ರೆ ಆನಂದವಾಗಿರ್ತೀವಿ. ಇದು ಒಂದನೇ. ಎರಡನೇದೇನು, ಸೋಪಾಧಿಕ ಅಂದ್ರೆ ಉಪಾಧಿಗಳನ್ನ ಇಟ್ಕೊಂಡದಕ್ಕೆ ನಮಗೆ ದುಃಖ, ಭಯ, ಚಿಂತೆ ಆಗ್ಲಕತ್ತದ. ಆ ಉಪಾಧಿಗಳನ್ನ ಬಿಟ್ಟು ನಾವು ನಿರುಪಾಧಿಕ. ಪರಮಾತ್ಮ ಹೆಂಗದನ, ನಿರುಪಾಧಿಕ ಅದನ. ಆ ನಿರುಪಾಧಿಕವಾಗಿದ್ದಕ್ಕೆ ಏನಾಗ್ತದ, ಆನಂದ ಇರ್ತದ. ಮುಂದೆ ಮೂರನೇದೇನ್ ಹೇಳನ, ಸಾಪೇಕ್ಷಿಕ. ಸಾಪೇಕ್ಷಿಕ ಅಂತಂದ್ರ ಒಂದಕ್ಕಿಂತ ಒಂದು ದೊಡ್ಡ ಅದಾವ ಜಗತ್ತಿನಾಗ. ನೀವೇನು ಬಾರಿ ಮಾಡಿರಿ ಅಂತ ತಿಳ್ಕೊಂಡಿರ್ತೀರಿ. ಸ್ವಲ್ಪ ದಿನದ ನಿಮ್ಮ ಅಪ್ಪನಂತದೊಂದು ಮಾಡೋ ಒಬ್ಬ ಬಂದಿರ್ತಾನೆ ಜಗತ್ತಿನಾಗ. ನಾವೇನೋ ಬಾರಿ ತಿಳ್ಕೊಂಡಿರ್ತೀವಿ ನಾವು. ನಮ್ಮ ಮನೆಯಾಗ ಒಂದು ಮನಿ ಕಟ್ಟಿಸ್ಬಿಡಮ್ಮ ನಾವು ಏನೇ ಕಾಲಕ್ಕಂತೇಳಿ ಭಾರಿ ದೊಡ್ಡ ಆರ್ಕಿಟೆಕ್ಚರ್ ಕರೆಸಿ ಭಾರಿ ದೊಡ್ಡ ಪ್ಲಾನ್ ಹಾಕಿ ಅಗ್ದಿ ಈ ಊರಾಗೆ ಇಂಥ ಮನಿನೇ ಇಲ್ಲ ನೋಡಪ್ಪ, ಏನ್ ಮನಿ ಕಟ್ಟ್ಯಾನ ಅಂದಿರ್ಬೇಕು. ಓಪನಿಂಗ್ ಮಾಡೋ ದಿವಸ ಎಲ್ಲರೂ ಭಯಂಕರ ಅದನ್ನು ಹೊಗಳಿದ್ದೇ ಹೊಗಳಿದ್ದು. 1-2-3 ವರ್ಷ ಬಿಟ್ಟು ನೋಡಿದ್ರ ಇವನ ಅಪ್ಪನಂತ ಮನಿ ಆಜು ಬಾಜು ಮತ್ತೆ ಬೇರೆಯವ್ರು ಕಟ್ಟಿಸ್ಬಿಟ್ಟಿರ್ತಾರೆ. ಹೆಂಗವ ಇಲ್ಲೊಬ್ಬರು ನಡುವರಾಗ ಚಲೋ ಮನಿ ಇದ್ದದ್ದು ಬಿಟ್ಟು ಮಕ್ಕಳು ಫಾರೆನ್ದಾಗ ಅದಾರ ಅಂತೇಳಿ ಜಗ್ಗಿ ರೊಕ್ಕ ಬರ್ಲಕತ್ತದ ಅಂತೇಳಿ ಊರು ಹೊರಗೆ ಹೋಗಿ ದೊಡ್ಡ ಮನಿ ಕಟ್ಟಿಸ್ಬಿಟ್ರು. ಸುತ್ತಮುತ್ತ ಒಬ್ರಿಗೊಬ್ರು ಅಟ್ಯಾಚ್ಡ್ ಇರ್ತಾವ, ಏನಿರ್ತಾವ, ಎಲ್ಲೋ ಲೇಔಟ್ನಾಗ ಅಲ್ಲೋ ಒಂದು ಇಲ್ಲೋ ಒಂದು ಮನಿ ಕಟ್ತಾರ. ರೊಕ್ಕ ಇದ್ದವ್ರು ಕಟ್ತಾರೆ, ರೊಕ್ಕ ಇರ್ಲಾರ್ದವ್ರು ಫ್ಲಾಟ್ ತಗೊಂಡು ಹಂಗೆ ಇಟ್ಟು ಅನುಭವಿಸ್ಲಾರ್ದೆ ಸತ್ತು ಹೋಗ್ತಾರ. ಮುಂದಿನವ್ರು ಅದೇನು ಮಾರ್ಕೋತಾರೋ ಏನ್ ಮಾಡ್ಕೋತಾರೋ ಅದು ಅವ್ರಿಗೆ ಬಿಟ್ಟದ್ದು.
ಮನೆ ಕಟ್ಲಕ್ಕೆ ಆಗಲಿಲ್ಲ ಅಂದ್ರೂ ಪ್ಲಾಟ್ ತಗೊಳಕ್ ಶಕ್ತಿ ಇರ್ತದೆ, ಪ್ಲಾಟ್ ತಗೋತಾರೆ, ಏನೋ ಮಾಡ್ತಾರೆ, ಮಾಡಿ ಆಯ್ತು. ಈಗೇನು ಆಗ್ಬೇಕಪ್ಪ ಅಂತಂದ್ರೆ ಪರಮಾತ್ಮ ಎಂತ ಮನೆ ಕಟ್ಟ್ಯಾನ ಅವನು. ನಮ್ಮ ಮನೆಗಳಿಗೆ ಕೀಲಿ ಹಾಕಿವಿ, ಅವನ ಮನೆ ಕೀಲಿ ಹಾಕಿರೇನು? ಅವ ಎಲ್ಲರೂ ಕೀಲಿ ಹಾಕೊಂಡು ಕೂತಾನೇನ್ರಿ? ನಿಮ್ಮ ಮನೆಗೆ ಎಷ್ಟು ಸಂಪತ್ತು ಅವ? ಅವನ ರಾಜ್ಯದಾಗ ಇದ್ದ ಸಂಪತ್ತು ನಿಮ್ಮಲ್ಲಿ ಏನದ? ಒಂದು ಸೂಜಿ ಸಹಿತ ಯಾವನು ಇಲ್ಲಿ ಹೋಗ್ಲಿಕ್ಕಾಗಂಗಿಲ್ಲ, ಸೆಕ್ಯೂರಿಟಿ ಗಾರ್ಡ್ ಇಲ್ಲ. ಎಂತ ರಾಜ್ಯ ಮಾಡ್ಯಾನ ಅವನು? ಅವನ ಜಗತ್ತು ಹೆಂಗದ ಪರಮಾತ್ಮಂದು? ಅವನ ಜಗತ್ತು ನೋಡ್ಬೇಕು ಹೆಂಗದ. ಅವನಂಗೆ ನಾವು ಸರಳವಾಗಿರ್ಲಕ್ಕೆ ಪ್ರಯತ್ನ ಮಾಡಬೇಕು. ಸಿಂಪ್ಲಿಸಿಟಿ. ಬಹಳ ಕಾಂಪ್ಲಿಕೇಟೆಡ್ ಮಾಡಿ ಇಟ್ಕೊಂಡು ಕೂತು ಬಿಟ್ಟಿವಿ ಜೀವನ, ಬಹಳ ಕಾಂಪ್ಲಿಕೇಟೆಡ್ ಮಾಡಿ ಇಟ್ಕೊಂಡು ಕೂತೀವಿ. ಸರಳವಾಗಿರ್ಬೇಕು, ಸರಳವಾಗಿರ್ಬೇಕು, ಸರಳವಾಗಿರ್ಬೇಕು. ನೀವು ಏನಾರೇ ಮಾಡ್ಕೊತ ಆದ್ರೆ ಅದಕ್ಕಿಂತ ದೊಡ್ಡ ದಿನ ಒಂದು, ಏನಾರು ಮಾಡ್ಕೊತ ಅದಕ್ಕಿಂತ ದೊಡ್ಡ ಅಪೇಕ್ಷಿಕ ಅಂತಂದ್ರೆ ನಿಮ್ಮ ಮನೆಗಿಂತ ಇನ್ನೊಬ್ಬರ ಮನೆ ದೊಡ್ಡದಿರ್ತದೆ, ಅವ್ರ ಮನೆಗಿಂತ ಮತ್ತೊಬ್ಬರ ಮನೆ ದೊಡ್ಡದಿರ್ತದೆ, ಅವ್ರಗಿಂತ ಒಂದು ಊರು ದೊಡ್ಡದಿರ್ತದೆ, ಆ ಊರ್ಗಿಂತ ಇನ್ನೂ ಒಂದು ಊರು ದೊಡ್ಡದಿರ್ತದೆ, ಆ ಊರ್ಗಿಂತ ಇನ್ನೂ ಒಂದು ತಾಲೂಕ ದೊಡ್ಡದಿರ್ತದೆ, ತಾಲೂಕಿಂತ ಜಿಲ್ಲಾ ದೊಡ್ಡದಿರ್ತದೆ, ಆ ಜಿಲ್ಲಾಕ್ಕಿಂತ ಇನ್ನೂ ಒಂದು ಜಿಲ್ಲಾ ದೊಡ್ಡದಿರ್ತದೆ, ಇವನ ರಾಜ್ಯದಕ್ಕಿಂತ ಇನ್ನೊಂದು ರಾಜ್ಯ ದೊಡ್ಡದಿರ್ತದೆ, ಒಂದಕ್ಕಿಂತ ಒಂದು ದೊಡ್ಡದು. ಇದೇ ಸಾಪೇಕ್ಷಿಕ. ಏಳು ದೊಡ್ಡದಿದ್ರು ನಿರಪೇಕ್ಷಿಕ ಹೆಂಗದ? ಪರಮಾತ್ಮನ ರಾಜ್ಯ ಏಳು ದೊಡ್ಡದ. ಜಗದಾಗಲ್ಲ, ಮುಗಿಲಾಗಲ್ಲ, ಮಿಗೆಯಗಲ್ಲ, ನಿಮ್ಮಗಲ್ಲ, ಎಲ್ಲೆಲ್ಲಿ ಏಳು ದೊಡ್ಡದದು. ಅಗಮ್ಯ, ಅಗೋಚರ, ಅಪ್ರಮಾಣ, ಅಪ್ರತಿಮ ಅಂಥದ್ದು. ಅದನ್ನು ನೋಡಿದ್ರೆ ಆನಂದ ಆಗ್ತದ. ನಿರಪೇಕ್ಷಿಕವಾದಂತ ಆ ಪರಮಾತ್ಮನ ವೈಭವವನ್ನ ನೋಡಿದರೆ ಆನಂದ ಆಗ್ತದೆ. ನಾವು ಸಾಪೇಕ್ಷಿಕ ಇದ್ದದ್ದು ನೋಡ್ತೀವಲ್ಲ, ಅದು ಆನಂದ ಆಗಂಗಿಲ್ಲ, ದುಃಖನೇ ಆಗ್ತದೆ. ನಿರಪೇಕ್ಷಿಕ ಸಾಪೇಕ್ಷಿಕ ದೃಷ್ಟಿಗಳನ್ನ ಸ್ವಲ್ಪ ಹೊಂದೋದು ಕಲಿಬೇಕು. ಇಬ್ಬರು ಹೆಣ್ಮಕ್ಳು, ಭಾರಿ ಶ್ರೀಮಂತರ ಹೆಣ್ಮಕ್ಳು, ಆಕಿ ಮೈ ಮೇಲೂ ಮಣಗಟ್ಲೆ ಬಂಗಾರ ಹಾಕೊಂಬಂದಾಳ, ಈಕಿ ಮೈ ಮೇಲೂ ಮಣಗಟ್ಲೆ ಬಂಗಾರ ಹಾಕೊಂಬಂದಾಳ. ಆ ಕಡೆ ಕುರ್ಚಿಗೆ ಆಕಿ ಕೂತಾಳ, ಈ ಕಡೆ ಕುರ್ಚಿಗೆ ಈಕಿ ಕೂತಾಳ. ಆಕಿನ ಈಕಿ ಗುರುಗುಟ್ಟು ನೋಡ್ತಾಳ, ಈಕಿನ ಆಕಿ ದುರ್ಗುಟ್ಟು ನೋಡ್ತಿರ್ತಾಳ. ಒಂದೇ ಸಲ ನಡೆದು ಅವರಿಬ್ಬರು ದೃಷ್ಟಿ ಯುದ್ಧ. ಕಡೆಗೆ ಕೇಳಬಿಟ್ಲು ಒಂದು ಪ್ರಶ್ನೆ, ಏನಂತ? ಅವರಿಬ್ರು ಹೆಂಗಂದ್ರ ಆ ನಾರಿಯೋ ಆಭರಣಗಳ ಲಾರಿಯೋ ಅಂತ. ಲಾರಿಗಟ್ಟಲೆ ಆಭರಣ ಹಾಕೊಂಡಿದ್ರತ್ತ ಅಂತ ಶ್ರೀಮಂತರು. ಆದರೂ ಜೀವ ಕೇಳಾರ್ದು ಒಬ್ರು ಕೇಳೇ ಬಿಟ್ರು, ಎಷ್ಟದ ನಿನ್ನ ಮೈ ಮೇಲಿನ ಬಂಗಾರ ಎಲ್ಲ ಕೂಡಿ ಅಂತ. ಆಕೆ ತನ್ನ ಮೈ ಮೇಲೆ ಇಟ್ಟು ಬಂಗಾರ ಅದ ಅಷ್ಟು ಹೇಳಿದಳು. ಈ ಕಡೆ ಈಕಿಗೂ ಕೇಳಿದಳು, ನೀ ಮೇಲಿನ ಬಂಗಾರ ಎಷ್ಟದ? ನಂದನು ಅಷ್ಟೇ ಅದ ರೀ, ಹೆಚ್ಚು ಕಡಿಮೆ. ಇಬ್ಬರದು ಮೈ ಮೇಲಿನ ಬಂಗಾರ ಅಷ್ಟೇ ಸಮಾನವಾಗಿತ್ತು ಅಂತಂದ್ರೆ, ಬಂಗಾರದ ಕಡೆ ಅಷ್ಟೇ ಅವ್ರು ಲಕ್ಷ್ಯ ಕೊಟ್ಟಿದ್ರು ಅಂತಂದ್ರೆ ಆನಂದ ಆಗ್ತಿತ್ತು. ಆದರೆ ಅವರು ಆನಂದ ಇಲ್ಲ, ಸುಖ ಇಲ್ಲ, ದುಃಖ ಪಡ್ಲಕತ್ತಾರ, ಒಬ್ಬರ ಮೇಲೆ ಒಬ್ಬರು ಹೊಟ್ಟಿ ಕಿಚ್ಚು ಪಡ್ಲಕತ್ತಾರ. ಎದಕ್ಕ? ಆಕಿ ಮೈ ಮೇಲೆ ಒಂದು ಮಣ ಬಂಗಾರದ, ಈಕಿ ಮೈ ಮೇಲೂ ಒಂದು ಮಣ ಬಂಗಾರದ, ಆದ್ರೂ ನಾವು ದುಃಖ ಪಡ್ಲಕತ್ತಾರ. ಎದಕ್ಕ? ಇಬ್ಬರ ಮೈ ಮೇಲೆ ಅಷ್ಟೇ ಬಂಗಾರ ಇದ್ದಾಗ ಅವ್ರು ದುಃಖ ಪಡ್ತಾರ, ಒಬ್ರನ್ನೊಬ್ರು ನೋಡಿ. ಅದಕ್ಕೆ ದುಃಖ ಪಡ್ಲಕತ್ತಾರ? ಡಿಸೈನು. ಅಕ್ಕಿ ಮೈ ಮೇಲಿದ್ದ ಡಿಸೈನ್ ಇಕ್ಕಿ ಬರಲಿಲ್ಲ, ಇಕ್ಕಿ ಬರಲಿದ್ದ ಡಿಸೈನ್ ಅಕ್ಕಿ ಬರಲಿಲ್ಲ. ಆ ಡಿಸೈನು ತನ್ನ ಡಿಸೈನ್ ಇಕ್ಕಿಗೆ ಬೇಸರ ಆಗ್ಯದ, ಅಕ್ಕಿ ಡಿಸೈನ್ ಅಕ್ಕಿಗೆ ಬೇಸರ ಆಗ್ಯದ. ಅಕ್ಕಿ ಡಿಸೈನ್ ಇಕ್ಕಿಗೆ ಚಲೋ ಕಾಣಿಸ್ತದ, ಇಕ್ಕಿ ಡಿಸೈನ್ ಅಕ್ಕಿಗೆ ಚಲೋ ಕಾಣಿಸ್ತದ. ಸನ್ಯಾಸಿಗೆ ಸಂಸಾರಿ ಬದುಕು ಚಂದ ಕಾಣುತ್ತದೆ, ಸಂಸಾರಿಗೆ ಸನ್ಯಾಸಿ ಬದುಕು ಚಂದ ಕಾಣುತ್ತದೆ. ಇವೆಲ್ಲ ಏನದವು? ಇವು ಸಾಪೇಕ್ಷಿಕ.
ಸಂಸಾರ ಸನ್ಯಾಸ ಎರಡೂ ಮೀರಿದಂತ ಒಂದು ಜೀವನ ಅದು ನಿರಪೇಕ್ಷಕ. ಡಿಸೈನ್ಗಳನ್ನು ಮೀರಿ ಬಂಗಾರ ನೋಡಿದ್ರು ಅಂತಂದ್ರೆ ಅದು ನಿರಪೇಕ್ಷಕ. ಸಾಪೇಕ್ಷಕ ನಿರಪೇಕ್ಷಕ ಅನ್ನೋ ಶಬ್ದ ಚಂದ ತಿಳ್ಕೋಬೇಕು. ನಿರಪೇಕ್ಷಕ ಆದರೆ ಆನಂದ, ಸಾಪೇಕ್ಷಕ ಆದರೆ ಕಂಪ್ಯಾರಿಸನ್, ಕ್ರಿಟಿಸಿಸಮ್, ಮತ್ತೆ ಡು ನಾಟ್ ಕಂಪೇರ್, ಡು ನಾಟ್ ಕ್ರಿಟಿಸೈಸ್, ಡು ನಾಟ್ ಎಕ್ಸ್ಪೆಕ್ಟ್. ಯಾರಿಂದ ಏನನ್ನ ಬಯಸಬೇಡ್ರಿ, ಯಾರಿಗೂ ಟೀಕೆ ಮಾಡಬೇಡ್ರಿ, ಮತ್ತೆ ಯಾರ ಜೊತೆಗೂ ನಿಮ್ಮನ್ನ ಹೋಲಿಸ್ಕೋಬೇಡ್ರಿ. ಟು ಬಿ ಹ್ಯಾಪಿ ಅಂಡ್ ಸೇಫ್ ಇನ್ ಯುವರ್ ಲೈಫ್. ಸುರಕ್ಷಿತವಾಗಿ ಸಂತೋಷವಾಗಿರ್ಬೇಕಾದ್ರೆ ಈ 3 ಗುಣಗಳನ್ನು ಬೆಳೆಸ್ಕೋಬೇಕು. ಆನಂದವಾಗಿರಬೇಕು ಅಂದ್ರೆ ಡು ನಾಟ್ ಕಂಪೇರ್, ಡು ನಾಟ್ ಎಕ್ಸ್ಪೆಕ್ಟ್, ಡು ನಾಟ್ ಕ್ರಿಟಿಸೈಸ್. ಎಕ್ಸ್ಪೆಕ್ಟ್ ಮಾಡೋದು, ಸಿಗಲಿಲ್ಲ ಅಂತಂದ್ರೆ ಕ್ರಿಟಿಸೈಸ್ ಮಾಡೋದು, ಕಂಪೇರ್ ಮಾಡೋದು, ಇವೆಲ್ಲ ಗುಣಗಳು ಬಿಟ್ಬಿಡಿ. ನಿರಪೇಕ್ಷಕ ಆಗಲಿ. ಇಲ್ಲೇನಾಯ್ತು? ವಿಶ್ವದ ಪ್ರತಿಯೊಂದು ವಸ್ತು ಸಾವಯವ, ಸೋಪಾದಿಕ, ಸಾಪೇಕ್ಷಿಕ, ಮತ್ತೇನದ ಗುಣಗಳು, ಸತ್ವ, ರಜ, ತಮೋ ಗುಣಗಳವ. ಮತ್ತೇನದವ? ಕ್ರಿಯೆಗಳದವ. ಅವು ಒಂದೊಂದು ಕೆಲಸಕ್ಕೆ ಬರ್ತಾವ. ಪ್ರತಿಯೊಂದು ವಸ್ತು ಈ ವಸ್ತು ಈ ಕೆಲಸಕ್ಕೆ, ಆ ವಸ್ತು ಆ ಕೆಲಸಕ್ಕೆ ಅಂತೇಳಿ ಹಿಂಗೆಲ್ಲ ಕೆಲಸಕ್ಕೆ ಬರ್ತಿರ್ತಾವ. ಗುಣ ಕ್ರಿಯೆಗಳುಳ್ಳ ವಿಶ್ವವೆಲ್ಲ ಏನದ? ಅನಾತ್ಮಕ, ಅಸ್ವತಂತ್ರ, ಪರಾವಲಂಬಿ, ಅನಾತ್ಮದದು. ಇಡೀ ವಿಶ್ವ ಏನದ? ಅನಾತ್ಮ. ಆ ವಿಶ್ವಕ್ಕೆ ಏನರೆ ನಾ ವಿಶ್ವ ಅಂತ ಏನರೆ ಅರಿವದ ಅನ್ನೋದಕ್ಕೆ? ನಾ ಗುಡ್ಡ ಅದೀನಿ, ನಾ ನೀರ್ ಅದೀನಿ, ನಾ ಗಾಳಿ ಅದೀನಿ, ನಾ ಬೆಂಕಿ ಅದೀನಿ, ನಾ ಆಕಾಶ ಅದೀನಿ, ನಾ ಭೂಮಿ ಅದೀನಿ ಅಂತೇಳಿ ಅವಕ್ಕೇನಾರ ಅರಿವದೇನೋದಕ್ಕೆ? ಅದು ಅನಾತ್ಮ ವಸ್ತುಗಳು, ಅರಿಸಿಕೊಳ್ಳುವ ವಸ್ತುಗಳು, ಅನಾತ್ಮ ವಸ್ತುಗಳು. ಇದು ಗುಡ್ಡ ಅಂತ ಯಾವುದು ಅರಿತದ ಅದು ಆತ್ಮ. ಇದು ನೀರು ಅಂತ ಯಾವ ವಸ್ತು ಅರಿತದ ಅದು ಆತ್ಮ. ಯಾವುದು ಅರಿಸಿಕೊಳ್ಳುತ್ತದ ಅದು ಅನಾತ್ಮ. ಯಾವುದು ಅರಿಯುತ್ತದೆ ಅದು ಆತ್ಮ. ತಿಳಿಯಕತ್ತದ್ರ? ಅದಕ್ಕೆ ಅನಾತ್ಮ ಅದ. ಮತ್ತೇನದ? ಅಸ್ವತಂತ್ರ ಅದ, ಪರಾವಲಂಬಿ ಅದ, ಸ್ವತಂತ್ರ ಇಲ್ಲ. ನಿಮ್ಮ ಶಕ್ತಿ ನಿಮ್ಮನ್ನ ಆಶ್ರಯ ತಗೊಂಡದೋ ಏನೋ ನಿಮ್ಮ ಬಿಟ್ಟು ಎಲ್ಲರೂ ಬೇರೆ ಕಡೆ ಇರ್ತದ ನಿಮ್ಮ ಶಕ್ತಿ? ನಿಮ್ ಜೊತೆಗೆ ಇರ್ತದ. ನಿಮ್ಮನ್ನ ಆಶ್ರಯಿಸದ ನಿಮ್ ಶಕ್ತಿ. ಬರ್ರಿ ಒಂದ್ ಚೀಲ ಎತ್ತದ, ಸ್ವಲ್ಪ ವಜ್ಜದ, ಬರ್ರಿ ಅದ್ ಕರೆದ್ರ ಮೊದಲೇ ಹೇಳ್ಬೇಕಿಲ್ರಿ ನಮ್ ಶಕ್ತಿ ಮನ್ಯಾಗ ಬಿಟ್ಟು ಬರ್ತೀನಿ ಅಂತ ಯಾರು ಅಂತಾರೇನು? ಅವ್ರ ಶಕ್ತಿ ಅವ್ರ ಜೊತೆಗೆ ಅದ. ಅದೇನದ? ಶಕ್ತಿ ಬೇಕಾದಷ್ಟು ಇದ್ರೂ ಸಹಿತ ಅದು ಪರಾವಲಂಬಿ ಅದ, ಅದು ಸ್ವತಂತ್ರವಾಗಿ ಇರಂಗಿಲ್ಲ. ಭಾರಿ ಡಿಸೈನ್ ಅದ, ನೆಕ್ಲೆಸ್ ಭಾರಿ ಡಿಸೈನ್ ಅದ. ಅದು ಎಷ್ಟು ಡಿಸೈನ್ ಭಾರಿ ಇದ್ರೂ ಸಹಿತ ಬಂಗಾರದಾಗೆ ಆಶ್ರಯಿಸಬೇಕಲ್ಲ. ಅದು ಆ ನೆಕ್ಲೆಸ್ಸಿಗೆ ಸ್ವಂತ ಏನಾರೆ ಅಸ್ತಿತ್ವ ಇದೆ ಅದಕ್ಕ? ಆ ನೆಕ್ಲೆಸ್ ಒಳಗಿಂದ ಬಂಗಾರ ತೆಗೆದು ಬಿಟ್ರೆ ಅಲ್ಲಿ ನೆಕ್ಲೆಸ್ ಇರಲ್ಲ. ಅದೇ ರೀತಿ ಪ್ರಕೃತಿ ಪ್ರಪಂಚ ಏನದ ಇದು ಬ್ರಹ್ಮನನ್ನ ಆಶ್ರಯಿಸ. ಆ ಬ್ರಹ್ಮನನ್ನ ಅದರೊಳಗಿಂದ ತೆಗೆದು ಬಿಟ್ಟೇವಂದ್ರೆ ಅಲ್ಲಿ ಪ್ರಪಂಚನೇ ಇಲ್ಲ. ಪ್ರಪಂಚ ಆದ ಕಾಣ್ಲಿಕ್ಕತ್ತಂದ್ರೆ ಅದರಿಂದ ಬ್ರಹ್ಮ ಎದ್ದದಕ್ಕೆ ಇದು ಕಾಣ್ಲಿಕ್ಕತ್ತದ. ಹೆಂಗದ ನೋಡ್ರಿ ಇದು ವಿಚಾರ. ಅದಕ್ಕೇನದ? ಅದು ಅನಾತ್ಮಕ ಅದ, ಅದು ಅಸ್ವತಂತ್ರ ಅದ, ಅದು ಪರಾವಲಂಬಿ ಅದ. ವಿಶ್ವದ ಎಲ್ಲಾ ವಸ್ತುಗಳು ಪರಾವಲಂಬಿ. ಇಷ್ಟೆಲ್ಲ ಇದ್ದುದಕ್ಕೆ ಏನಾಗಿದೆ? ಈ ಜಗತ್ತು ದುಃಖ ರೂಪ ಅದ. ಇದು ದುಃಖ ರೂಪ. ಸ್ವಾವಲಂಬಿ ಇದ್ದದ್ದು ಆನಂದ ರೂಪ ಇರ್ತದೆ, ಪರಾವಲಂಬಿ ಇದ್ದದ್ದು ದುಃಖ ರೂಪ. ಆತ್ಮ ಆನಂದ ಸ್ವರೂಪ, ಅನಾತ್ಮ ದುಃಖ ರೂಪ. ಸ್ವತಂತ್ರವಾಗಿದ್ದು ಆನಂದ ಇರ್ತದೆ, ಪರತಂತ್ರ ಇದ್ದದ್ದು ದುಃಖ ರೂಪ.
ನಿರವಯವ ಇದ್ದದ್ದು ಆನಂದ ಇರ್ತದೆ, ಸಾವಯವ ಇದ್ದದಕ್ಕೆ ದುಃಖ ರೂಪ. ನಿರುಪಾಧಿಕ ಇದ್ದದ್ದು ಆನಂದ ಇರ್ತದೆ, ಸೋಪಾಧಿಕ ಇದ್ದದ್ದು ದುಃಖ ರೂಪ. ನಿರಪೇಕ್ಷಕ ಇದ್ದದ್ದು ಆನಂದವಾಗಿರ್ತದೆ, ಸಾಪೇಕ್ಷಿಕ ಇದ್ದದ್ದು ದುಃಖ ರೂಪ. ಎಷ್ಟು ಚಂದ ಹೇಳಿ ಮಾತು ಗೊತ್ತದ. ಈ ರೀತಿ ಜಗತ್ತಿನ ವಸ್ತುಗಳು ಇದ್ದದ್ದಕ್ಕೆ ಇದು ದುಃಖ ರೂಪ. ಇದು ಒಂದು ಪಾಯಿಂಟ್. ನೆಕ್ಸ್ಟ್, ಈ ವಿಶ್ವಕ್ಕೆ ಆಧಾರವಾದ ದೇವ ಅವ ಹ್ಯಾಂಗದನ? ಅವಯವ ರಹಿತ. ಅವನಿಗೆ ಹಾರ್ಟೇ ಇಲ್ಲ, ಹಾರ್ಟ್ ಅಟ್ಯಾಕ್ ಎಲ್ಲಿದಾಗ್ತದ? ಅವನಿಗೆ ಬ್ರೇನೇ ಇಲ್ಲ, ಲಕ್ವ ಎಲ್ಲಿ ಹೊಡಿತದ ಅವನಿಗೆ? ನಿರವಯವ ಪರಮಾತ್ಮ. ಹೀಗಾಗಿ ಅವ ಆನಂದವನ ನಿರವಯವ ಅವನ ಪರಮಾತ್ಮ. ನಿರುಪಾಧಿಕ ಅವನ, ಎಲ್ಲದರ ಜೊತೆಗೆ ಇದ್ರೂ ಏನು ಅಲ್ಲದವನು, ಏನು ಇಲ್ಲದವನು. ಆ ಜೋಗಮ್ಮನ ಕೊಡದ ಮುಂದೆ ಕೂತದ್ದಕ್ಕೆ ಅವ ಸೋಪಾಧಿಕ ಆದ. ಅದೇ ಅವನು ಅದಕ್ಕೆ ನನಗೆ ಸಂಬಂಧ ಇಲ್ಲ, ಮಂದಿ ಕೇಳಿದ್ರೆ ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ ಅಂತೇಳಿ ತಿಳ್ಕೊಂಡ್ರೆ ಅವ ಬ್ರಹ್ಮ ಹೌದಾ ಅಲ್ಲ? ಅವ್ರ ಜೋಗಪ್ಪ ಅಂದ್ರೆ ಅನಲ್ರಕ, ಮಂದಿಗೆ ಹಂಗ ಕಂಡದ ಅವ್ರು ಅನಲ್ರಕ. ಇವ ತಾನ್ಯಾಕೆ ದುಃಖ ಪಡ್ಬೇಕು? ತಾನ್ಯಾಕೆ ಇವ ದುಃಖ ಪಡ್ಬೇಕು? ಮಂದಿ ಜೋಗಪ್ಪ ಅಂದ್ರೆ ನಾ ಜೋಗಪ್ಪ ಅಲ್ಲ ಅಂತೇಳಿ ವಿಚಾರ ಮಾಡಿ ತನ್ನೊಳಗೆ ತಾನು ನಿಶ್ಚಯ ಜ್ಞಾನ ಮಾಡ್ಕೊಂಡ್ರೆ ಅವ ಯಾಕೆ ದುಃಖ ಪಡ್ತಾನ? ನಾ ಜೋಗಪ್ಪ ಅಲ್ಲ, ಆಫೀಸಿಗೆ ಹೋಗ್ಯಾನ, ಅದೊಂದಿಟ್ಟು ಕೆಲಸ ಆಗಿ ಬರೋ ತನಕ ಕಾಯ್ಬೇಕಷ್ಟೇ. ನನ್ನ ಹೊರತು ನಾನ್ಯಾಕೆ ಜೋಗಪ್ಪ ಆತೀನಿ? ಮಂದಿ ಜೋಗಪ್ಪ ಅಂದ ಕೂಡಲೇ ನಾ ಜೋಗಪ್ಪ ಆತೀನೇನು? ನಾ ಜೋಗಪ್ಪ ಅಲ್ಲ, ಈ ಉಪಾಧಿ ನನಗೆ ಸಂಬಂಧ ಇಲ್ಲ ಅಂತೇಳಿ ಒಳಗೆ ನಿಶ್ಚಯ ಜ್ಞಾನ ಇತ್ತು ಅಂದ್ರೆ ಅವನಿಗೆ ಯಾಕೆ ದುಃಖ ಆಗ್ತಿತ್ತು? ಅವನಿಗೆ ಯಾಕೆ ಅಪಮಾನ ಆಗ್ತಿತ್ತು? ನಿಶ್ಚಯ ಜ್ಞಾನ ಎಲ್ಲದಕ್ಕೆ ಅವನಿಗೆ ಏನಾಗ್ಬಿಡ್ತು? ಅದು ಉಪಾಧಿ ಕಾರಣ, ಅವನಿಗೆ ದುಃಖ ಆಯ್ತು. ಅವ ನಿರುಪಾಧಿಕ ಅದನ, ನಿರಪೇಕ್ಷಕ ಅದನ. ಅವನಲ್ಲಿ ಸತ್ವಗುಣ ಇಲ್ಲ, ರಜೋಗುಣ ಇಲ್ಲ, ತಮೋಗುಣ ಇಲ್ಲ. ಸತ್ವಗುಣ ಎದಕ್ಕೆ ಬೇಕು? ಬ್ರಹ್ಮಜ್ಞಾನ ಗ್ರಹಣ ಮಾಡುವುದಕ್ಕೆ ಅಂತಃಕರಣ ಹದ ಆಗಿತ್ತು ಅಂದ್ರೆ ಅದಕ್ಕೆ ಸತ್ವಗುಣ ಅಂತಾರೆ. ಈಗ ನೀವು ದಿನ ಸತ್ಸಂಗ ಕೇಳ್ತೀರಲ್ಲ, ಒಂದು ವಿಚಾರ ಸಾಗರ ಅಂತ ಗ್ರಂಥ ಇಟ್ಕೊಂಡು ಕೂತೀರಿ. ಈಗೇನಾಗಬೇಕು? ವಿಚಾರ ಸಾಗರ ಎನ್ನ ಗ್ರಂಥ ಓದ್ಲಕತ್ತೀರಿ ಅಂತಂದ್ಮೇಲೆ ಆ ವಿಚಾರ ಸಾಗರದ ಬಗ್ಗೆ ಒಂದು ಗೌರವ, ಆ ವಿಚಾರ ಸಾಗರದ ಬಗ್ಗೆ ಒಂದು ಅಭಿಮಾನ ಇಟ್ಕೊಳ್ಳೋದು ಎಂತ ಗುಣ? ಸತ್ವಗುಣ. ಪಾಠ ಹೇಳ ಗುರು ಅಂತ ಗ್ರಂಥ ರಚನೆ ಮಾಡಿದಂತ ಮೂಲ ಕರ್ತೃಗಳು ಅವ್ರ ಬಗ್ಗೆ ಗೌರವ ಇಟ್ಕೊಂಡು ಏನ್ ಮಾಡಬೇಕು? ಅವರನ್ನು ಹೊಗಳೋದು, ಅವರನ್ನು ಸ್ತುತಿ ಮಾಡೋದು, ಇದೆಲ್ಲ ಸತ್ವಗುಣದ ಕೆಲಸ. ಥ್ಯಾಂಕ್ಸ್ ಅಂತ ಧನ್ಯತಾ ಭಾವದಿಂದ ಆ ಗುರುವನ್ನು ಹೊಗಳೋದು, ಆ ಗ್ರಂಥವನ್ನೇ ಪೂಜೆ ಮಾಡೋದು, ಇದಕ್ಕೆಲ್ಲ ಸತ್ವಗುಣ ಅಂತಾರೆ. ಈಗ ನೀವು ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್ ನಿಂತ ಹಿಂಗ ಯಾವ್ದೋ ಊರಿಗೆ ಹೋಗಿ ಹಿಂಗ ಹೊರಗೆ ಬಂದು ಬಿಟ್ರಿ, ಸ್ಟೇಷನ್ ಹೊರಗೆ ಬಂದ್ರಿ ಅಂದ್ರೆ ಆ ಸ್ಟೇಷನ್ ಮುಂದೆ ಒಂದು ಸರ್ಕಲ್ ಇರ್ತದ. ಆ ಸರ್ಕಲ್ನೊಳಗ ಏನಿರ್ತದ? ಬೋರ್ಡ್ ಇರ್ತದ. ಅದು ಬೋರ್ಡ್ ಏನ್ ತೋರಿಸ್ತಿರ್ತದ? ಈ ಕಡೆ ಹೋದ್ರೆ ಈ ಊರಿಗೆ ಹೋಗ್ತದ, ಆ ಕಡೆ ಹೋದ್ರೆ ಆ ಊರಿಗೆ ಹೋಗ್ತದ, ಇದು ನಡ್ಬರ್ಕ್ ಹೋದ್ರೆ ಆ ಸ್ಟೇಷನ್ ಇಳಿದ್ರೆ ಆ ಊರೊಳಗೆ ಹೋಗ್ತದ. ಅದು ತೋರಿಸ್ತಿರ್ತವ, ಡೈರೆಕ್ಷನ್ ತೋರಿಸ್ತಿರ್ತವ. ಅವಾಗ ನಿಮಗೇನಾಗ್ತದ? ಒಂದು ವೇಳೆ ಈ ಬೋರ್ಡೇ ಇದ್ದಿದ್ದಿಲ್ಲ ಅಂದ್ರೆ ನನಗೆ ಯಾಕಡೆ ಹೋಗ್ಬೇಕಂತೆ ತಿಳಿತಿದ್ದಿಲ್ಲ. ಎಂತ ಕೆಲಸ ಮಾಡ್ತದಲ್ಲಪ್ಪ ಇದು ಬೋರ್ಡು. ಅದ್ರ ಸಲುವಾಗಿ ಈ ಬೋರ್ಡಿಗೆ ಏನ್ ಮಾಡಮು? ಒಂದಿಷ್ಟು ಹೂವಿನ ಹಾರ ಹಾಕಮು, ಇದಕ್ಕೊಂದಿಷ್ಟು ರುದ್ರಾಭಿಷೇಕ ಮಾಡೋಣ ಅಂತ ಹೇಳಿ ಏನ್ ಮಾಡ್ತಾನ? ಆ ಬೋರ್ಡಿಗೆ ಪೂಜೆ ಮಾಡ್ಲಕತ್ತಾನಲ್ಲ, ಇದು ಸತ್ವಗುಣ. ಇಷ್ಟೇ.
ಅದ್ರ ಬಗ್ಗೆ ಅಭಿಮಾನ ಪಡಂತ ಗುಣ ಬಂತು. ಆದ್ರ ಯಾವ ದಿಕ್ಕಿಗೆ ಹೋದ್ರ ಏನು ಸಿಗ್ತದ, ತಾನು ಯಾವ ದಿಕ್ಕಿಗೆ ಹೋಗ್ಬೇಕು ಆ ದಿಕ್ಕಿನಾಗ ಮುಂದುವರೆದು ಹೋಗ್ಬೇಕಾ, ಏನ ಬೋರ್ಡಿಗೆ ಚಕ್ಕಿಗೆ ಹಾಕೊಂಡು ಕುಂದಿರ್ಬೇಕಾ, ಏನ ಬೋರ್ಡಿಗೆ ಪೂಜೆ ಮಾಡ್ಕೊತ ಕುಂದಿರ್ಬೇಕಾ? ಮುಂದಕ್ಕೆ ಹೋಗ್ಬೇಕಲ್ಲ. ಅವ ಮುಂದಕ್ಕೆ ಹೋದನ ಅಂತಂದ್ರೆ ಗುಣಾತೀತ. ಸತ್ವ ಗುಣದಿಂದ ಅತೀತ ಆಗ್ಬೇಕು, ತಮೋ ಗುಣದಿಂದ ಅತೀತ ಆಗ್ಬೇಕು, ರಜೋ ಗುಣದಿಂದ ಅತೀತ ಆಗ್ಬೇಕು, ತ್ರಿಗುಣಾತೀತ ಆಗ್ಬೇಕು. ಪರಮಾತ್ಮ ತ್ರಿಗುಣಾತೀತ, ಅವನಲ್ಲಿ ಯಾವ ಗುಣಗಳು ಇಲ್ಲ. ನಾವೇನ್ ಮಾಡ್ತೀವಿ, ಅವನು ಸಾಧನೆ ಮಾಡ್ಲಕ್ಕೆ ಹೋಗಿ ಯಾವುದರ ಒಂದರ ಬಗ್ಗೆ ಅಭಿಮಾನ ಬೆಳೆಸ್ಕೊಂಡ್ ಬಿಡ್ತೀವಿ. ಮೂಲ ವಸ್ತು ಏನದ ಆ ವಸ್ತುವಿನ ಸಾಧನೆ ಮಾಡುವಾಗ ನಮ್ಮ ಅಭಿಮಾನ ಎಲ್ಲ ಆ ವಸ್ತುವಿನ ಕಡೆ ಇರಬೇಕೇ ಹೊರತು ಅದಕ್ಕ ನಮಗೆ ದಾರ್ಯಾಗ ಏನೇನೋ ಆ ಸಾಧನೆ ಒಳಗೆ ಸಿಗ್ತಾವಲ್ಲ ಅದು ಬಿಟ್ಟು ಬರೀ ಇದ್ರಾಗೆ ನಾವು ಮುಳುಗಿ ಬಿಡ್ತೀವಿ. ಏನೋ ಒಂದು ನಮ್ಮ ಕೈ ಮೇಲೆ ಪವಾಡ ಆಯಿತು ಅಂದ್ಮೇಲೆ ಆ ಪವಾಡ ಪುರುಷ ಆಗಿ ಕೂತ್ಬಿಡೋದು. ಎಲ್ಲ ಪವಾಡ ಪುರುಷರು ಮೋಸ ಹೋಗಿದ್ದು ಎಲ್ಲಿ ಅಂತಂದ್ರೆ ಜನಪ್ರಿಯತೆಯಲ್ಲಿ. ಬಹಳ ದೊಡ್ಡವರತ್ ನಾವು ತಿಳ್ಕೊಂಡಿವಿ, ಅವ್ರ ಜೀವನನೇ ಹಾಳು ಮಾಡ್ಕೊಂಡು ಹೋಗ್ಬಿಟ್ರು. ಉಪಾಸಕರ ಒಂದು ಕೈ ಮೇಲೆ ಏನೋ ಪವಾಡಗಳು ಆಗ್ತಿರ್ತಾವ. ಆ ಪವಾಡ ಆದ್ಮೇಲೆ ಏನ್ ಮಾಡ್ತಾರ ಮಂದಿ, ಅವರಿಗೆ ಪೂಜ್ಯ ವ್ಯಕ್ತಿಗಳು ಇವರು ಪವಾಡ ಪುರುಷರತ್ತೇಳಿ ಅವ್ರಿಗೆ ಪೂಜೆ ಮಾಡ್ಲಕ್ಕೆ ಹತ್ತಿ ಬಿಡ್ತಾರ. ಭಾರಿ ಗ್ರೇಟ್ ಮಹಾತ್ಮರು ಅಂತೇಳಿ ಊರನ್ನ ಮಂದಿ ಎಲ್ಲ ಪೂಜೆ ಮಾಡಿದ್ರೆ ನಮಗ್ ಬರೋದು ಏನದ ಅಲ್ಲಿ? ಆ ಪೂಜೆ ಮಾಡೋದು ಮಂದಿ ಎಲ್ಲ ಇವ್ರಿಗೆ ಗೌರವ ಕೊಡೋದು ನಮಸ್ಕಾರ ಮಾಡೋದ್ರಾಗ ಹುಚ್ಚಾಗಿ ಮುಂದ ಪರಮಾತ್ಮನ ಸ್ವರೂಪ ಸಾಧನೆ ಮಾಡೋದೇ ಬಿಟ್ಬಿಟ್ರು. ಪವಾಡ ಪುರುಷರಾಗಿ ಕೂತ್ಬಿಟ್ರು. ಅಪಾರ ಮಹಿಮಾ ಸಂಪನ್ನರು ಅಂತ ಅನಿಸ್ಕೊಂಡ್ರು ಹೊರತು ಅವರು ಮೋಕ್ಷ ಪ್ರಾಪ್ತಿ ಮಾಡ್ಕೊಂಡು ಪರಮಾನಂದ ಪ್ರಾಪ್ತಿ ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ ಮಾಡ್ಕೊಂಡು ಮನುಷ್ಯ ಜನ್ಮ ಸಾರ್ಥಕ ಮಾಡ್ಕೊಳ್ಳೇ ಇಲ್ಲ ಅವರು. ಅದಕ್ಕೆ ಅವನೇನದನ್ನ ಪರಮಾತ್ಮ ನಿರಪೇಕ್ಷ, ಅವನಲ್ಲಿ ಗುಣಗಳು ಇಲ್ಲ, ಯಾವ ಕ್ರಿಯೆಗಳು ಇಲ್ಲ, ಅವ ನಿಷ್ಕ್ರಿಯ ಅದನ. ಪರಮಾತ್ಮನಿಗೆ ಏನಂತಾರ ಇನ್ ಆಕ್ಟಿವ್ ಬ್ರಹ್ಮನ್, ನಿಷ್ಕ್ರಿಯ ಬ್ರಹ್ಮ. ಈ ಜಗತ್ತು ಮತ್ತು ಈಶ್ವರ, ಈ ಪಿಂಡಾಂಡ ಮತ್ತು ಜೀವ ಇವು ಏನದವ ಸಕ್ರಿಯ ಬ್ರಹ್ಮ. ಈಶ್ವರ ಮತ್ತು ಜೀವ ಇವು ಸಕ್ರಿಯ ಬ್ರಹ್ಮರು. ಇವರಿಬ್ಬರಿಗೆ ಆಸರೆಯಾಗಿ ನಿಂತಂತವ ನಿಷ್ಕ್ರಿಯ ಬ್ರಹ್ಮ. ನಿಷ್ಕ್ರಿಯ ಬ್ರಹ್ಮ ಹೆಂಗಿರ್ತಾನಂದ್ರೆ ಒಂದು ಎತ್ತಿನ ಬಂಡಿ ಅಥವಾ ಯಾವಾಗರೆ ಒಂದು ಲಾರಿ ಟೈರು ಏನರೆ ನೀವು ನೋಡಿದ್ರಿ ಅಂತಂದ್ರ ಅದು ಟೈರು ಟ್ಯೂಬ್ ಚಕ್ರ ಎಲ್ಲ ತಿರುಗ್ತಿರ್ತದ. ಅದ್ರ ನಡುಬರ್ಕ್ ಒಂದಿರ್ತದಲ್ಲ ಶಾಫ್ಟ್, ಈಸ್ ಅಂತೀರ ಏನಂತೀರಲ್ಲ, ಅದು ತಿರುಗ್ತದೆ ಅಂದ್ರೆ ಅದು ನಡ್ವರ್ಕ್ ಸೆಂಟರ್ನಾಗ ಹಾಕಿರ್ತಾರಲ್ಲ ಅದಕ್ಕೆ ರಾಡ್. ಬಂಡಿ ಗಾಲಿಗೆ ನಡ್ವರ್ಕ್ ಹಾಕಿರ್ತಾರಲ್ರಿ, ಆ ಕಡೆಯಿಂದ ಈ ಕಡೆ ಒಂದು ರಾಡು, ಅದಕ್ಕೇನು ಅದಕ್ಕೆ ಎಕ್ಸೆಲ್ ಅಂತಾರ, ಇಂಗ್ಲಿಷ್ನಾಗ ಎಕ್ಸೆಲ್ ಅಂತಾರ. ನೀವೇನಂತೀರಿ ಗೊತ್ತಿಲ್ಲ. ಎಕ್ಸೆಲ್ ಅಂತಂದ್ರೆ ಏನು, ಅದು ತಿರುಗಂಗಿಲ್ಲ, ತಾನು ತಿರುಗದೆ ತಾನು ಚಲಿಸದೆ ಎಲ್ಲಾ ಚಲಿಸುವ ವಸ್ತುಗಳಿಗೆ ಆಧಾರವಾಗಿ ನಿಂತಿರ್ತದ. ಅದು ಪರಮಾತ್ಮನ ಲಕ್ಷಣ. ಯಾರು ಬೇಕಾದವ್ರು ಏನಾರ ಮಾಡ್ರಿ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತದ. ಉಲ್ಟಾರೆ ತಿರುಗಿಸ್ರಿ ಸೀದಾರೆ ತಿರುಗಿಸ್ರಿ ನನ್ನ ಸಪೋರ್ಟ್ ನಿಮಗೆ ಇರ್ತದೆ. ಸದ್ರೂಪ ಬ್ರಹ್ಮ. ಹೀಗಾಗಿ ಅವನು ಕ್ರಿಯೆ ಇಲ್ಲದವನು, ಎಕ್ಸಲೆಂಟ್ ಅಂತಂದ್ರೆ ಏನದ್ರ ಅರ್ಥ? ಒಂದು ಪೆನ್ ತಗೊಂಡು ಕೈಲಿ ಅವ ಏನು ಬರೆಯಂಗಿಲ್ಲ, ಕ್ಲರ್ಕ್ಗಳ ಕೈಲಿ ಬರೆಸ್ತಾನ, ಓಡಾಡಿ ಕೆಲಸ ಮಾಡೋರ ಕೈಲಿ ಓಡಾಡಿ ಕೆಲಸ ಮಾಡಿಸ್ತಾನ. ಅವ ಏನೂ ಮಾಡಂಗಿಲ್ಲ, ಅವ ನಿಶ್ಚಲವಾಗಿದ್ದು ಎಲ್ಲರಿಗೂ ಕೆಲಸ ಹಚ್ತಾನ. ಅವ್ DC ತಹಸೀಲ್ದಾರ್ ಹಿಂಗೆಲ್ಲ ಇರ್ತಾರ ನೋಡ್ರಿ, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟು, ತಾಲೂಕಾ ಮ್ಯಾಜಿಸ್ಟ್ರೇಟು ಅಥವಾ ಡೆಪ್ಟಿ ಡೈರೆಕ್ಟರು, ಜಾಯಿಂಟ್ ಡೈರೆಕ್ಟರ್ ಹಿಂಗೆಲ್ಲ ಇರ್ತಾರಲ್ಲ,
ಅವ್ರು ಏನಿರ್ತಾರೆ, ಏನಿರಂಗ ಖಾಲಿಗೈಲೆ ಬಂದು ಕೂತು ಖಾಲಿಗೈಲೆ ಎದ್ದು ಹೋಗ್ತಿರ್ತಾರೆ. ಇಡೀ ರಾಜ್ಯದ ತುಂಬ ಅವ್ರದ್ದು ಪ್ರಭಾವ ಬೀರಿ ಕೆಲಸ ಮಾಡಿಸ್ತಿರ್ತಾರೆ. ಇಡೀ ರಾಜ್ಯದ ತುಂಬ ಅವ್ರ ಸುತ್ತಮುತ್ತ ಮಂದಿ ಓಡಾಡ್ತಿರ್ತಾರೆ. ಅವರು ನಿಶ್ಚಲವಾಗಿರ್ತಾರೆ, ಏನೇನು ಮಾಡೋದಿಲ್ಲ. ಅದು ಎಕ್ಸಲೆಂಟ್. ಅದಕ್ಕೇನಂತಾರೆ, ಪರಮಾತ್ಮ ಅವನ ಹೆಸರೇನು? ನಿಶ್ಚಲ ಬ್ರಹ್ಮ, ನಿಷ್ಕ್ರಿಯ ಬ್ರಹ್ಮ. ಮತ್ತೇನದನವನು? ಗುಣಗಳಿಲ್ಲ, ಕ್ರಿಯೆಗಳಿಲ್ಲ. ಅವ ಹೆಂಗದನ? ಸತ್ಯವಾಗ್ಯದನ. ಅವ ಸತ್ಯವಾಗ್ಯದನ. ಸತ್ಯವಾಗಿ ಅಂದ್ರೆ ಎಲ್ಲಾ ಕಾಲ, ಎಲ್ಲಾ ದೇಶ, ಎಲ್ಲಾ ವಸ್ತುಗಳಲ್ಲಿ ಅವನದನ. ಅವ ಇಲ್ಲದಂತ ಕಾಲ ಇಲ್ಲ, ಅವನಿಲ್ಲದಂತ ದೇಶ ಇಲ್ಲ, ಅವನಿಲ್ಲದಂತ ವಸ್ತು ಇಲ್ಲ, ಅವನಿಲ್ಲದಂತ ಪ್ರಸಂಗ ಇಲ್ಲ. ಅದಕ್ಕೆ ಅವನಿಗೆ ಸತ್ಯ ಅಂತಾರ. ಮತ್ತೇನದನ? ಅವ ಒಬ್ಬನೇ ಅದನ. ಇನ್ನೊಬ್ಬ ಇದ್ನಂದ್ರೆ ಗುದ್ದಾಡಿ ಸಾಯ್ತಿದ್ರು ಇಬ್ರು. ಅವ ಒಬ್ಬನೇ ಇದ್ದದಕ್ಕೆ ಸುರಕ್ಷಿತ ಅದನ. ಅವನಂತ ಇನ್ನೊಬ್ಬ ಇದ್ನಂತಂದ್ರೆ ಇಡೀ ಜಗತ್ತಿನ ತುಂಬ ಎರಡು ಪಕ್ಷ ಮಾಡ್ತಿದ್ರ ಇಲ್ಲ. ಕಾಂಗ್ರೆಸ್ ಬಿಜೆಪಿ ಅಂತ ಗುದ್ದಾಡ್ತಾರಲ್ಲ ಈಗ, ಹಂಗ ಅಲ್ಲೊಂದು ಎಲೆಕ್ಷನ್ ಆಗ್ತಿತ್ತು. ಮತ್ತ ಅವ ಒಬ್ಬನೇ ಅದನ, ಅದಕ್ಕೆ ಆನಂದದನ. ಮತ್ತೇನದನ? ಸರ್ವತಃ ಸ್ವತಂತ್ರ ಅದನವನು. ಯಾವ ಕಾಲಕ್ಕೂ ಯಾರಲ್ಲಿ ಅವ ಪರತಂತ್ರ ಇಲ್ಲವೇ ಇಲ್ಲ, ಸ್ವತಂತ್ರದನ. ಜಗತ್ತಿನಾಗ 4 ರೀತಿ ಜನ: ಸ್ವತಂತ್ರ, ಪರತಂತ್ರ ಮತ್ತು ಅತಂತ್ರ ಮತ್ತು ಕುತಂತ್ರ. ಸ್ವತಂತ್ರ ಅಂದ್ರೆ ಅವ ಯಾರ ಕೈಲೇ ಏನು ಹೇಳಿಸ್ಕೊಳ್ಳಲ್ಲ, ಯಾರ ಕೈಲೇ ಏನು ಅನ್ನಿಸ್ಕೊಳ್ಳಂಗಿಲ್ಲ. ಅವ ಏನ್ ಮಾಡ್ತಾನ? ಸ್ವತಂತ್ರ ಇರ್ತಾನ. ಅವ ತಗೊಂಡ ನಿರ್ಧಾರಗಳು, ಅವ ಮಾಡೋ ಕೆಲಸಗಳು ಅವನವೇ ಸ್ವಂತ ಬುದ್ಧಿಯಿಂದಿರ್ತಾವ. ಅವೆಲ್ಲ ಚಲೋನೇ ಇರ್ತಾವ. ಎಕ್ಸಲೆಂಟ್ ಕೆಲಸ ಮಾಡ್ತಿರ್ತಾನ. ಅವನಿಗೆ ಸ್ವತಂತ್ರ ವ್ಯಕ್ತಿ ಅಂತಾರ. ಇನ್ನು ಪರತಂತ್ರ ಅಂತಿರ್ತಾರಲ್ಲ, ಇವ್ರು ಹೆಂಗಿರ್ತಾರ ಅಂದ್ರ, ಸಣ್ಣ ಇರೋ ತನಕ ತಾಯಿ ಹೇಳ್ದಂಗೆ ಕೇಳ್ತಾವ. ಮದುವೆ ಆದ್ಮೇಲೆ ಯಾರು ಕೇಳ್ತಾವ? ಗಂಡಂದೋ ಹೆಣ್ತಿದೋ ಒಟ್ಟ. ಪರತಂತ್ರ ಬುದ್ಧಿ. ನಾನಂತೂ ಒಟ್ಟ ಈ ಭೂಮಿ ಮೇಲೆ ಬುದ್ಧಿ ಉಪಯೋಗ ಮಾಡಿಲ್ಲ. ನಾನು ಬುದ್ಧಿ ಕೆಲಸನೇ ಇಲ್ಲ, ಬರೇ ಜ್ಞಾನದ ಕೆಲಸ, ಅರಿವಿನ ಕೆಲಸ. ಈಗೇನ್ ಮನ್ಯಾಗ ಹೆಣ್ತಿ ಹೇಳ್ದಂಗೆ ಕೇಳ್ಕೊಂಡಿದ್ದು ಬಿಟ್ರೆ ಈ ಮನಿನೇ ಸ್ವರ್ಗ. ಆಕೆ ಹೆಂಗ್ ಹೇಳ್ತಾಳ ಹಂಗೆ ಕೇಳ್ಬಿಟ್ರೆ ಏನಾಯ್ತು? ತಪ್ಪೇನು? ಮೊದಲು ನಮ್ಮ ತಂದೆ ತಾಯಿ ಹೇಳ್ದಂಗೆ ಕೇಳ್ತಿದ್ದೆ, ಆಯ್ತು. ನಾ ತಲೆನೇ ಕೇಳಿಸ್ಕೊಂಡಿಲ್ಲ ಇದ್ರೊಳಗೆ. ರೇ ಏನು ಹಿಂಗ್ ಮಾಡೋಣ, ಆಯ್ತಾ? ಆಯ್ತು ಮಾ ಅದಕ್ಕೆ ಮಾಡ್ಬಿಟ್ಟ. ಮತ್ ಮುಂದೆ ಕೇಳ್ತಾರೆ ನಾವು, ಏನಿಲ್ಲ ಆಯ್ತು ಬೇಡ. ಅದಕ್ಕೆ ನಾ ಹೇಳ್ದಂಗೆ ಪರ್ಫೆಕ್ಟ್ ಕೇಳ್ತಾನ ಅಂತೇಳಿ ಬೇರೆ ಎಲ್ಲಿ ಯಾವ ಕೆಲಸನೂ ಮಾಡಬೇಡ, ನಾ ಹೇಳಿದ್ದೊಂದೇ ಮಾಡ ಅಂತ ಹೇಳಿ ನಾನು ಗಟ್ಟಿಗೆ ಮನೆಗೆ ಹಾಕಿಬಿಟ್ಟಾಳೆ. ಎಲ್ಲಿ ಹೋಗೋದಿಲ್ಲ, ಬರೋಬೇಡ, ಏನು ಮಾಡ, ನಾ ಹೇಳ್ದಕ್ಕೆ ಮಾಡ್ಕೊತೀರಿ ನೀ ಆಟೆ. ತೆಗಿ ಕೆಡಿಸ್ಕೊಳ್ಳೋದೇ ಇದು ಪರತಂತ್ರ ಬುದ್ಧಿ. ಇದು ಏಟ್ ಬುದ್ಧಿ ಓಡಿಸಿ ಜಗತ್ತಿನಾಗ ಏನ್ ಮಾಡಿದ್ರು ಉಸಿರು ಬಂದಾಯ್ತಂದ್ರೆ ಎಲ್ಲ ಇಲ್ಲೇ ಬಿಟ್ಟು ಹೋಗೋದು. ಏನ್ ನಮ್ಮ ಸಂಗಟ ಬರಲ್ಲ, ಏನಿಲ್ಲ. ಬುದ್ಧಿ ಓಡಿಸಿದ್ ಭಾರಿ ಬುದ್ಧಿವಂತ ಅಂತಾರೆ, ನೋಡಿರಲ್ಲ. ಜಗ್ಗಿ ರೊಕ್ಕ ಗಳಿಸಿ ಏನಾರ ಕಾರ್ ಗೀರ್ ತಗೊಂಡು ಓಡಾಡ್ಲಕ್ಕತ್ತ, ಒಂದು 4-6 ಮನಿಗಳು ಕಟ್ಟಿದ, ಫ್ಲಾಟ್ ತಗೊಂಡ, ಏನೇನೋ ಮಾಡ್ದ, ಊರೆಲ್ಲ ಒಂದ್ ಒಳ್ಳೆ ವ್ಯವಹಾರ ನಡೆಸಿದ. ಅವ್ನು ಭಾರಿ ಬುದ್ಧಿವಂತ. ಏಟ್ ಬುದ್ಧಿ ಇದ್ರು ಉಸಿರು ಬಂದಾಯ್ತಂದ್ರ ಅವನ ಬುದ್ಧಿನೂ ಆ ಕಡೆ, ನಾವ್ ಈ ಕಡೆ. ಏನ್ ಮಾಡ್ಬೇಕು? ಬುದ್ಧಿ ಓಡಿಸಿ. ಬುದ್ಧಿನೇ ಬೇಡ ಜಗತ್ತಿನ. ಇನ್ನು ಮೂರನೇದೇನೋ ಇರ್ತಾನ, ಸ್ವತಂತ್ರ ಪರತಂತ್ರ ಇವ್ ಹೆಂಗೋ ನಡೀತಾವ. ಅತಂತ್ರತ್ವ ಇರ್ತಾನ. ಅವನಿಗೆ ಸ್ವತಂತ್ರವಾಗಿ ಏನಾರ ಮಾಡ್ಲಕ್ಕ ಅವನಿಗೂ ತಿಳಿಯಂಗಿಲ್ಲ, ಇನ್ನೊಬ್ರು ಹೇಳಿದ್ದು ಕೇಳಂಗಿಲ್ಲ. ಇವೊಂದು ಬಲೆ ಕಷ್ಟ ಸಮಸ್ಯೆ. ಅವನು ಇನ್ನೊಬ್ರು ಹೇಳಿದ ಕೇಳಕ್ಕೆ ಬರ್ಬೇಕಲ್ರಿ, ಅದನ್ನೂ ಬರಲ್ಲ. ತನಗೂ ಸ್ವಂತ ಏನೋ ತಿಳಿಯಂಗಿಲ್ಲ. ಅವ ಬಹಳ ಕಷ್ಟದಾಗಿರ್ತಾನ. ಇನ್ನು 4ನೇದವ ಏನಿರ್ತಾನ? ಕುತಂತ್ರ ಅಂತ ಇರ್ತಾನ. ಅವ ಮುಟ್ಟಿದ್ದೆಲ್ಲ ಭಸ್ಮ.
ಹೋದು ಬಂದಲ್ಲೆಲ್ಲ ಜಗಳ ಅಂತ ಕುತಂತ್ರ ಅಂತಿರ್ತಾನೆ. ಹಿಂಗೆ 4 ರೀತಿ ಜನ. ಅದಕ್ಕೆ ಇಲ್ಲಿ ಪರಮಾತ್ಮ ಏನದನ ಸ್ವತಂತ್ರ ಅವ, ಏನ್ ಬೆಕ್ಕದ್ ಮಾಡ್ತಾನ, ಯಾವಾಗ ಬೇಕಾವಾಗ ಏನ್ ಬೆಕ್ಕದ್ ಮಾಡ್ತಾನ. ಲಕ್ಷ ಕೋಟಿಗಟ್ಲೆ ಸೃಷ್ಟಿ ಮಾಡ್ತಾನ, ಲಕ್ಷ ಕೋಟಿಗಟ್ಲೆ ಇರ್ವಿ ಸಾಯಿಸಿದಂಗೆ ಸಾಯಿಸಿಬಿಡ್ತಾನ. ಅವನ ಜಗತ್ತವ ಹ್ಯಾಂಗ್ ಇಟ್ಕೋಬೇಕು ಅವನಿಗೆ ಪಕ್ಕ ಗೊತ್ತು. ಸುಮ್ಮನೆ ನಾವು ಚಿಂತೆ ಮಾಡ್ತೀವಿ ಜಗತ್ತು ಹಂಗಾಗ್ತದ, ಜಗತ್ತು ಹಿಂಗಾಗ್ತದ. ಜಗತ್ತು ನಮ್ಮದ, ಅದು ಜಗತ್ತು ಈಶ್ವರಂದು. ನಾವೆಲ್ಲ ಅವನ ಜಗತ್ತಿನೊಳಗೆ ಕೂಲಿ ಆಳುಗಳಿದ್ದಂಗೆ ಅಷ್ಟೇ. ಹೀಗಾಗಿ ಅವ ಸ್ವತಂತ್ರವಾಗಿದನ. ಆದುದರಿಂದ ಅವನು ಆನಂದ ರೂಪ ಅದನ. ಅವನನ್ನು ಬಾಧಿಸುವ ಏನಾದರೂ ಒಂದು ವಸ್ತು ಇದ್ದರಲ್ಲವೇ ಅವನಲ್ಲಿ ದುಃಖ ಭಾವ ಉದಿಸುವುದು. ಅದಕ್ಕೆ ಅವ ಹೆಂಗದನ, ನಿತ್ಯ ಅದನ, ನಿರ್ಲಿಪ್ತನಾಗ್ಯದನ. ಅವನು ಸರ್ವತ ಅಬಾಧಿತ ಸುಖ ಸಾಗರ. ಅವನ ಸುಖಕ್ಕ ಅಡ್ಡಿ ಆಗಂತ ಯಾವ ವಸ್ತುನೂ ಇಲ್ಲ, ಯಾವ ಕಾಲನೂ ಇಲ್ಲ, ಯಾವ ಮನುಷ್ಯನೂ ಇಲ್ಲ, ಯಾವ ದೇವತೆಗಳು ಇಲ್ಲ. ಅವನ ಸುಖನೇ ನಿಜವಾದ ಸುಖ, ಅವನ ಆನಂದನೇ ನಿಜವಾದ ಆನಂದ, ಶಾಶ್ವತವಾದ ಆನಂದ. ಅದಕ್ಕಿಲ್ಲಿ ದುಃಖಕ್ಕೆ ಏನು ಕಾರಣ, ಸುಖಕ್ಕೆ ಏನು ಕಾರಣ ಅಂತ 2 ಪಟ್ಟಿ ಕೊಟ್ಟಾರ. ನಮಗೆ ದುಃಖಕ್ಕೆ ಕಾರಣ ಆದಂತ ವಸ್ತುಗಳೇನದವ ಅವುಗಳನ್ನು ತ್ಯಾಗ ಮಾಡಬೇಕು. ಸಾವಯವ ನಿವೃತ್ತಿ ಆಗಬೇಕು, ನಿರವಯವ ಪ್ರಾಪ್ತಿ ಆಗಬೇಕು. ಸೋಪಾಧಿಕ ನಿವೃತ್ತಿ ಆಗಬೇಕು, ನಿರುಪಾಧಿಕ ಪ್ರಾಪ್ತಿ ಮಾಡ್ಕೋಬೇಕು. ಪರತಂತ್ರ ನಿವೃತ್ತಿ ಆಗಬೇಕು, ಸ್ವಾತಂತ್ರ್ಯ ಪ್ರಾಪ್ತಿ ಮಾಡ್ಕೋಬೇಕು. ಸಾಪೇಕ್ಷಿಕ ನಿವೃತ್ತಿ ಆಗಬೇಕು, ನಿರಪೇಕ್ಷಕ ಪ್ರಾಪ್ತಿ ಮಾಡ್ಕೋಬೇಕು. ಸಗುಣಗಳು ಏನದವ ಅವೆಲ್ಲ ನಿವೃತ್ತಿ ಮಾಡಿಕೊಂಡು ನಿರ್ಗುಣವನ್ನ ಪ್ರಾಪ್ತಿ ಮಾಡ್ಕೋಬೇಕು. ಅನಾತ್ಮಕತೆ ಏನದ ನಿವೃತ್ತಿ ಮಾಡ್ಕೊಂಡು ಆತ್ಮೀಯತೆಯನ್ನ ಪ್ರಾಪ್ತಿ ಮಾಡ್ಕೋಬೇಕು. ಇದು ಆನಂದದ ಮೂಲ. ಈ ರೀತಿ ನಾವು ಸಾಧನೆ ಮಾಡಿದರೆ ನಾವು ಆನಂದವಾಗಿರ್ಲಿಕ್ಕೆ ಸಾಧ್ಯ. ಆನಂದ 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 ಅಂದ್ರ ಜೀವನ ಆನಂದನೇ ಆದ. ಅದು ದುಃಖಕ್ಕ ಕಾರಣ ಏನು ಆದ ಅಂತ ಒಂದು ಸ್ವಲ್ಪ ತಿಳಿದು ಅದನ್ನು ತ್ಯಾಗ ಮಾಡಿದ್ರೆ ಅಲ್ಲಿ ಆನಂದನೇ ಆದ. ಆನಂದ ಬಿಟ್ಟು ಏನೇನು ಇಲ್ಲ. ಏನ್ ಹೇಳ್ತಿರ್ತೀರಿ, ಏನ್ ಮಾಡ್ಲಕತ್ತೀರಿ ಅಂದ್ರೆ ಮನಿ ಸ್ವಚ್ಛ ಮಾಡ್ಲಕತ್ತೀನಿ. ಮನಿ ಸ್ವಚ್ಛನೇ ಅದ, ಅದು ಎಂದೂ ಹೊಲಸಾಗಿಲ್ಲ. ಅದ್ರೊಳಗೆ ಅಲ್ಲಿ ಇಲ್ಲಿ ಒಂದಿಟ್ಟು ಕಸ ಕಡ್ಡಿ ಅದಲ್ಲ, ಅದನ್ನು ಬಳದು ಚೆಲ್ಲಿದ್ರೆ ಸ್ವಚ್ಛನೇ ಅದ ಮನಿ. ಮನಿಗೇನಾಗ್ಯದ, ಅಲ್ಲಿ ಆನಂದನೇ ಅದ. ದುಃಖಕ್ಕೆ ಕಾರಣ ಕೆಲವೊಂದು ವಿಚಾರಗಳು, ಕೆಲವೊಂದು ಪ್ರಸಂಗಗಳು, ಕೆಲವೊಂದು ಮಾತುಗಳು. ಹೌದಲ್ರಿ? ಒಂದೇ ನಿಮಿಷ. ನೀರಿಂದು ಟ್ಯಾಂಕ್ ತುಂಬ ಹಿಡಿಲಕೈತಿ ಬಿಡ್ತದು. ಇರ್ಲಿ, ಮನಿ ಸ್ವಚ್ಛನೇ ಅದ. ಏನ್ ಮಾಡ್ಲಕತ್ತೀರಿ, ಮನೆಗಿಂದ ಅಲ್ಲಿ ಇಲ್ಲಿ ಬಿದ್ದದ ಕಸ ಬಳಿಲಕತ್ತೀರಿ ಅಷ್ಟೇ. ಅದರಂಗ ಇಲ್ಲಿ ನಮ್ಮಲ್ಲಿ ಏನದ, ತ್ರಿಕರಣಗಳು ಕಾಯ ವಾಚ ಮನಸ, ಮೈ ಕೈಗಳಿಂದ ಕೆಲವೊಂದು ಕೆಲಸ ಮಾಡ್ಲಕತ್ತೀವಲ್ಲ, ಆ ಕೆಲಸಗಳಲ್ಲಿ ಕೆಲವೊಂದು ಯೋಗ್ಯ ಕೆಲಸಗಳದವ, ಕೆಲವೊಂದು ಅಯೋಗ್ಯ ಕೆಲಸಗಳದವ. ತಿಳಿದು ತಿಳಿಲಾರ್ದು ಅಯೋಗ್ಯ ಕೆಲಸ ಮಾಡ್ತಿರ್ತೀವಿ. ಇಂಥ ಸತ್ಸಂಗಕ್ಕೆ ಬಂದ ಮೇಲೆ ಇಂಥ ಕೆಲಸ ಇವು ಅಯೋಗ್ಯ, ಇಂಥ ಮಾತು ಇವು ಅಯೋಗ್ಯ, ಇಂಥ ವಿಚಾರ ಇವು ಅಯೋಗ್ಯ,
ಇಂಥ ಭಾವನೆಗಳು ಅಯೋಗ್ಯ ಅಂತ ತಿಳ್ಕೊಂಡು ಅವುಗಳನ್ನು ತ್ಯಾಗ ಮಾಡಿದರೆ ಆನಂದನೇ ಆನಂದ. ಆ ಅಯೋಗ್ಯವಾದ ಮಾತು, ಅಯೋಗ್ಯವಾದ ಕೆಲಸಗಳು, ಅಯೋಗ್ಯವಾದ ವಿಚಾರಗಳು ನಮ್ಮೊಳಗ ರೂಢಿ ಮಾಡ್ಕೊಂಡಿವಲ್ಲ, ಅವು ನಮಗೆ ದುಃಖಕ್ಕೆ ಕಾರಣ ಆಗ್ಯಾವಷ್ಟೇ. ನಮ್ಮ ದುಃಖಕ್ಕೆ ಬೇರೆ ಯಾರು ಕಾರಣ ಅಲ್ಲ, ನಾವೇ. ಹೀಗಾಗಿ ಸಿದ್ದೇಶ್ವರ ಸ್ವಾಮೀಜಿಯವರ ಭಾಷೆಯಲ್ಲಿ ಆನಂದದ ಬಗ್ಗೆ ವ್ಯಾಖ್ಯಾನ ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಆನಂದಮಯ ಪರಮಾತ್ಮ ಅಂದ್ರೆ ವಿಶ್ವದ ಪ್ರತಿ ವಸ್ತು ಸಾವಯವ, ಸೋಪಾದಿಕ ಹಾಗೂ ಸಾಪೇಕ್ಷಿಕ, ಗುಣಕ್ರಿಯೆಗಳುಳ್ಳದ್ದು, ಗುಣವುಳ್ಳದ್ದು, ಕ್ರಿಯೆ ಉಳ್ಳದ್ದು, ವಿಶ್ವವೆಲ್ಲ ಅನಾತ್ಮಕ, ಅಸ್ವತಂತ್ರ, ಪರಾವಲಂಬಿ. ಆದ್ದರಿಂದ ಈ ರೀತಿ ಇದ್ದುದಕ್ಕೆ ಏನಾಯ್ತು, ಅದು ವಿಶ್ವ ದುಃಖ ರೂಪ. ಆದ್ರೆ ಪರಮಾತ್ಮ ಹೆಂಗದನ, ವಿಶ್ವಾಧಾರನಾದ ದೇವನು ಅವಯವರಹಿತ, ನಿರುಪಾಧಿಕ, ನಿರಪೇಕ್ಷಕ. ಅವನಲ್ಲಿ ಗುಣಗಳಿಲ್ಲ, ಕ್ರಿಯೆಗಳಿಲ್ಲ. ಅವನು ಸತ್ಯವಾಗಿದ್ದಾನೆ. ವಿಶ್ವ ಮಿಥ್ಯವಾಗ್ಯದ. ಮತ್ತೆ ಅವನು ಏಕವಾಗಿದ್ದಾನೆ. ವಿಶ್ವದಲ್ಲಿ ಅನೇಕ, ಅವನು ಸರ್ವತಂತ್ರ ಸ್ವತಂತ್ರ. ಅದು ವಿಶ್ವ ಏನದ, ಪರತಂತ್ರ ಅದ. ಆ ಪರಮಾತ್ಮನ ಮೇಲೆ ಅವಲಂಬಿಸದ. ಆದ್ದರಿಂದ ಆನಂದ ರೂಪ ಪರಮಾತ್ಮ ಏನದನ, ಆನಂದ ರೂಪ. ಅದಕ್ಕೆ ನಾವು ಈ ಗುಣಗಳನ್ನ ನಾವು ಅಳವಡಿಸಿಕೊಂಡೇವು ಅಂತಂದ್ರೆ ನಾವು ಆನಂದ ರೂಪ ಆಗ್ತೀವಿ. ಆ ದುಃಖಕ್ಕೆ ಏನು ಕಾರಣಗಳದವತ್ತು ಇಲ್ಲೇನು ಹೇಳ್ಯಾರ ಅವುಗಳನ್ನ ಕಳ್ಕೊಂಡೇವಂದ್ರೆ ನಾವು ಆನಂದ ರೂಪ ಆಗ್ತೀವಿ. ಅವನನ್ನು ಬಾಧಿಸುವ ಏನಾದರೂ ಒಂದು ವಸ್ತು ಇದ್ದರಲ್ಲವೇ, ಅವನಿಗೆ ಬಾಧಿಸಂತ ಯಾವ ವಸ್ತುನೂ ಇಲ್ಲ ಈ ಜಗತ್ತಿನೊಳಗ. ಅವನಲ್ಲಿ ದುಃಖ ಭಾನ ಉದಿಸುವುದಕ್ಕೆ, ಅದು ದುಃಖ ಕೊಡಂತದ್ದು, ಅವನಿಗೆ ದುಃಖ ಕೊಡಂತದ್ದು ಯಾವ ವಸ್ತುನೂ ಈ ಜಗತ್ತಿನಲ್ಲಿ ಇಲ್ಲ. ಇದ್ರೂ ಸಹಿತ ಅವ ಹೆಂಗದನ, ನಿತ್ಯ ನಿರ್ಲಿಪ್ತ, ಸರ್ವತಾ ಅಬಾಧಿತ ಮತ್ತು ಸುಖ ಸಾಗರ. ಅವ ಹೆಂಗದನ, ಅವನು ವರ್ಣನ ಮಾಡ್ತಾ ಮಾಡ್ತಾ ನಾನು ಅವನಂಗ ಆಗಬೇಕು ಅನ್ನಂತ ಅಪೇಕ್ಷೆ ನಿಮ್ಮೊಳಗೆ ಮೂಡಬೇಕು. ಸುಖ ಸಾಗರ ನಾನಾಗಬೇಕು. ಜೀವನದಲ್ಲಿ ಏನೇ ದುಃಖಗಳು ಬಂದರೂ ಸಹಿತ ಅವುಗಳ ಬಾಧೆಗೆ ಒಳಗಾಗದಂತೆ ನನ್ನ ಒಂದು ಕೌಶಲ್ಯ ಬೆಳೆಸ್ಕೋಬೇಕು. ಅಬಾಧಿತ ನಾನಾಗಬೇಕು. ಅವಕ್ಕೆ ಹಚ್ಕೊಳಾರ್ದಂಗ ನಿರ್ಲಿಪ್ತ ನಾನಾಗಬೇಕು. ದುಃಖ ರಹಿತ ಆಗ್ಬೇಕು. ಸತ್ಯವಂತ ಆಗ್ಬೇಕು. ಜಗತ್ತಿನಾಗ ಎಲ್ಲರೂ ಹೆಂಗ್ ಮಾಡ್ತಾರ, ನಾನು ಹಂಗ್ ಮಾಡ್ತೀನಿ ಅಂತ ಅಲ್ಲ. ಎಲ್ಲರೂ ತಪ್ಪು ಮಾಡಿ ಜೈಲ್ನಾಗ ಹೋಗ್ತಾರ, ನಾನು ತಪ್ಪು ಮಾಡಿ ಜೈಲ್ನಾಗ ಹೋಗ್ಬೇಕಂತ ಯಾರು ಹೇಳಾರ? ನಾನು ಒಬ್ಬವ ತಪ್ಪು ಮಾಡ್ಲಾರ್ದೆ ಜೈಲ್ನಾಗ ಹೋಲಾರ್ದಂಗ ನಾನು ಚೆನ್ನಾಗಿರ್ತೀನಿ ಒಬ್ಬನೇ. ನಮ್ಮ ಕ್ರಿಯೆಗಳನ್ನ ಒಳ್ಳೆಯದ್ರ ಜೊತೆಗೆ ಕಂಪೇರ್ ಮಾಡಬೇಕೆ ಹೊರತು ಕೆಟ್ಟದ್ರ ಜೊತೆಗೆ ಕಂಪೇರ್ ಮಾಡಿ ಎಲ್ಲರೂ ಹೆಂಗ ನಾನು ಹಂಗೆ ಅಂತಂದ್ರೆ ಎಲ್ಲರೂ ತಪ್ಪು ಮಾಡಿ ಜೈಲ್ನಾಗ ಹೋಗ್ತಾರ, ನಾನು ತಪ್ಪು ಮಾಡಿ ಜೈಲ್ನಾಗ ಹೋಗ್ಬೇಕಂತ ಯಾರು ಈ ರೂಲ್ಸ್ ಅವೇನು? ಹಂಗಿಲ್ಲ. ಹಂಗ ನಾನು ಏಕ, ನಂದೇ ಒಂದು ಸ್ಪೆಷಾಲಿಟಿ ತೋರಿಸ್ಕೋತೀನಿ. ನಾನು ಸ್ವತಂತ್ರವಾಗಬೇಕು, ನಿರುಪಾಧಿಕ ಆಗಬೇಕು, ನಿರಪೇಕ್ಷಕ ಆಗಬೇಕು. ಅವಯವಗಳು ಇದ್ರೂ ಸಹಿತ ಅವುಗಳ ಅಭಿಮಾನ ಇಲ್ಲದಂತ ನಿರವಯ ಆಗಬೇಕು, ಆನಂದ ಸ್ವರೂಪ ಆಗಬೇಕು ಅನ್ನಂತ ಸಂಕಲ್ಪ ನಿಮ್ಮೊಳಗೆ ಉಂಟಾಯ್ತು ಅಂತಂದ್ರೆ ಇವತ್ತಿನ ಪಾಠ ಹೇಳಿದ್ದು ಸಾರ್ಥಕ. ಈ ಸಂಕಲ್ಪ ಬರಬೇಕು. ನಾನು ಉದ್ಧಾರ ಆಗಬೇಕು, ನಾನು ಆನಂದ ಆಗಬೇಕು. ದುಃಖಕ್ಕೆ ಏನು ಕಾರಣದವ ಅವುಗಳನ್ನೆಲ್ಲ ನಿವೃತ್ತಿ ಮಾಡ್ಕೋಬೇಕು. ಆನಂದಕ್ಕೆ ಏನೇನು ಇಲ್ಲಿ ಮಾರ್ಗದರ್ಶನಗಳು ಹೇಳ್ಯಾರ ಅವೆಲ್ಲನ್ನು ನಾನು ರೂಢಿ ಮಾಡಿಕೊಂಡು ಪ್ರಾಪ್ತಿ ಮಾಡ್ಕೋಬೇಕು. ಜೀವ ಶಿವನಾಗಬೇಕು, ಅಂಗ ಲಿಂಗ ಆಗಬೇಕು ಅಂತಂದ್ರೆ ಆನಂದ ಮಾರ್ಗದ ಸಾಧನೆಗಳನ್ನು ನಾವು ಅಳವಡಿಸ್ಕೋಬೇಕು. ಸುಖ ಸಾಗರ ಆಗಬೇಕು. ಈ ರೀತಿ ನಾವು ಆನಂದಕ್ಕೆ ಸಂಬಂಧಪಟ್ಟಂತ ವಿಚಾರ ನಮಗೆ ತಿಳಿದಷ್ಟು ಅಲ್ಲಿ ಆದ ಕೇವಲ 4 ಸಾಲು ಆ ಬುಕ್ಕಿನೊಳಗೆ. ಜಗತ್ತ ದುಃಖ ರೂಪ, ಚಿಂತಾರೂಪ, ಭಯ ರೂಪ ಯಾಕದ? ಆ ಜಗತ್ತಿಗೆ ಆಧಾರವಾದಂತ ಪರಮಾತ್ಮ ಆನಂದ ರೂಪ, ನಿರ್ಭಯ, ನಿಶ್ಚಿಂತ ಯಾಕದನ ಅಂತಂದ್ರೆ ಅಲ್ಲಿರುವ
ಸಮಸ್ಯೆಗಳೇನೇನದವ ಎಲ್ಲ ವಿಶ್ಲೇಷಣೆ ಮಾಡೀವಿ. ಆ ವಿಶ್ಲೇಷಣೆಯನ್ನ ಕೇಳಿ ನೀವು ಆನಂದ ರೂಪ ಆಗುವುದಕ್ಕೆ ನಿಮ್ಮದೇ ಆದ ಒಂದು ಸಂಶೋಧನೆ ಮಾಡಿಕೊಂಡು ಈ ಪಾಠ ಮೇಲಿಂದ ಮೇಲೆ ಕೇಳಿ ನೋಟ್ಸ್ ಮಾಡಿಕೊಂಡು ಆ ನೋಟ್ಸ್ನೊಳಗೆ ನಿಮ್ಮ ಏನಾರ ಡೌಟ್ ಇತ್ತಂದ್ರೆ ಕೇಳ್ರಿ, ಚರ್ಚೆ ಮಾಡ್ರಿ. ಯಾವ ಡೌಟು ಶುದ್ಧ ಬ್ರಹ್ಮ ಪೀಠದೊಳಗೆ ಗೊತ್ತಿಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ. ನಿಮ್ಮ ಪ್ರತಿಯೊಂದು ಡೌಟಿಗೂ ಉತ್ತರ ಸಿಗ್ತವೆ, ಪ್ರತಿಯೊಂದು ಡೌಟಿಗೂ ನಿಮಗೆ ಸ್ಪಷ್ಟೀಕರಣ ಸಿಗ್ತವೆ. ಡೌಟ್ಸ್ ಏನಾರ ಇದ್ರೆ ಕೇಳ್ರಿ. ಸಂತೋಷವಾಗಿರ್ಲಿಕ್ಕೆ, ಆನಂದವಾಗಿರ್ಲಿಕ್ಕೆ ಪ್ರಯತ್ನ ಮಾಡ್ರಿ. ದುಃಖ ಬಂದಾಗ ಅದರಿಂದ ನಿರ್ಲಿಪ್ತವಾಗಿರ್ಲಿಕ್ಕೆ, ಅದರಿಂದ ನಮಗೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಒಂದಿಷ್ಟು ಕೌಶಲ್ಯ ಬೆಳೆಸ್ಕೊಳ್ಳೋದು ಕಲೀರಿ. ಆನಂದವಾಗಿರೋದೇ ಮುಖ್ಯ, ಉಳಿದದ್ದು ಯಾವುದು ಮುಖ್ಯ ಇಲ್ಲ ಈ ಜಗತ್ತಿನೊಳಗೆ. ನೀವು ಆಸ್ತಿ ಮಾಡಿದ್ದು ಮುಖ್ಯ ಅಲ್ಲ, ಸಂಪತ್ತು ಮುಖ್ಯ ಅಲ್ಲ, ಸಂಬಂಧ ಮುಖ್ಯ ಅಲ್ಲ, ಏನೇನು ಮುಖ್ಯ ಇಲ್ಲ. ಕೇವಲ ನೀವು ಆನಂದವಾಗಿರುವುದೇ ಮುಖ್ಯ. ಆ ಆನಂದಕ್ಕೆ ಕೊರತೆ ಕೊರಗು ಆಗ್ಲಾರ್ದಂಗ ಮತ್ತು ಆ ಆನಂದಕ್ಕೆ ಯಾವುದು ಅಡ್ಡಿ ಬರಲಾರ್ದಂಗ ನಿಮ್ಮ ಆನಂದ, ನಿಮ್ಮ ನೆಮ್ಮದಿಯನ್ನು ಕಾಯ್ಕೊಂಡು ಹೋಗೋದು ನಿಮ್ಮ ಕರ್ತವ್ಯ. ಇಷ್ಟು ಹೇಳಿ ನಮ್ಮ ಈ 2 ವಿಚಾರಗಳನ್ನು ತಮ್ಮೆಲ್ಲರ ಪಾದಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ ಶರಣಾರ್ಥಿ, ಎಲ್ಲರಿಗೂ ಶರಣ ಶರಣ. ಮುಂದೇನು ಮಾಡ್ತೀರಿ? ಶರಣ ಶರಣಾರ್ಥಿ ಹೇಳಿ ಮಲ್ಕೊಂಬಿಡ್ರಿ. ಏನು ಮಾಡೋದು ಬೇಡ, ಸಾಕು, ಟೈಮ್ ಆಯ್ತು. ಆನಂದ ಆಗ್ಯದ, ಮಕ್ಕೊಂಬಿಡೋದು. ಶರಣ ಶರಣಾರ್ಥಿ, ಎಲ್ಲರಿಗೂ ಶರಣ ಶರಣಾರ್ಥಿ. ಶರಣ ಶರಣಾರ್ಥಿ.